ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಗುರುಬ್ರಹ್ಮ ಗುರುವಿಷ್ಣು ಗುರುದೇವೋ ಮಹೇಶ್ವರಃ. ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರುವೇ ನಮಃ. ಗುರವೇ ಸರ್ವಲೋಕಾನಾಂ ವಿಷಜೇ ಭವರೋಗಿಣಾಂ ನಿಧಯೇ ಸರ್ವವಿದ್ಯಾನಾಂ ಶ್ರೀ ದಕ್ಷಿಣಾಮೂರ್ತಯೇ ನಮೋ ನಮಃ. ಜ್ಞಾನಾನಂದಮಯಂ ದೇವಂ ನಿರ್ಮಲಂ ಸ್ಫಟಿಕಾಕೃತಿಂ ಆಧಾರಂ ಸರ್ವವಿದ್ಯಾನಾಂ ಹಯಗ್ರೀವముపాಸ್ಮಹೇ. ರಾಮಾಯ ರಾಮಭದ್ರಾಯ ರಾಮಚಂದ್ರಾಯ ವೇದಸೆ ರಘುನಾಥಾಯ ನಾಥಾಯ ಸೀತಾಯ ಪತಯೇ ನಮಃ. ಜಗತಾಪಿತರಂ ವಂದೇ ಪಾರ್ವತಿ ಪರಮೇಶ್ವರೌ. ಬಹಳ ವಿಶೇಷವಾಗಿ ನಮ್ಮೆಲ್ಲರ ಪ್ರತಿನಿತ್ಯದ ಕಾರ್ಯಕ್ರಮದಂತೆ ಮೊದಲನೇದಾಗಿ ನನ್ನ ಅಜ್ಜಿ ತಾತರವರನ್ನು ಸಂಪೂರ್ಣವಾಗಿ ಶ್ರದ್ಧಾಭಕ್ತಿಯಿಂದ ಪ್ರಾರ್ಥನೆಯನ್ನು ಮಾಡ್ತಾ, ನನ್ನ ಗುರುಸ್ಥಾನದಲ್ಲಿರ್ತಕ್ಕಂಥ ನನ್ನ ತಂದೆಯವರಾಗಿರ್ತಕ್ಕಂಥ ಡಾಕ್ಟರ್ ಮಹರ್ಷಿ ಆನಂದ ಗುರೂಜಿರವರ ಪಾದರವಿಂದಗಳಿಗೆ ನಮಸ್ಕಾರವನ್ನು ಮಾಡ್ತಾ, ಮತ್ತು ನನ್ನ ಮಾತೃಶ್ರೀಯವರನ್ನು ಕೂಡ ಸಂಪೂರ್ಣವಾಗಿ ಶ್ರದ್ಧಾಭಕ್ತಿಯಿಂದ ಪ್ರಾರ್ಥನೆಯನ್ನು ಮಾಡ್ತಾ, ಬಹಳ ವಿಶೇಷವಾಗಿ ಬುಧವಾರ ತಿರುಮಲ ತಿರುಪತಿ ಶ್ರೀನಿವಾಸನನ್ನು, ಶ್ರೀ ಮಹಾವಿಷ್ಣುನನ್ನು, ಲಕ್ಷ್ಮೀ ಭೂ ವರಹ ಸ್ವಾಮಿಯನ್ನು ಸಂಪೂರ್ಣವಾಗಿ ಶ್ರದ್ಧಾಭಕ್ತಿಯಿಂದ ಪ್ರಾರ್ಥನೆಯನ್ನು ಮಾಡ್ತಾ, ಬೆಂಗಳೂರು ಗೋಲ್ಡ್ ಫೆಸ್ಟಿವಲ್ ಅರ್ಪಿಸುವ ವಿಶೇಷ ನೇರ ಪ್ರಸಾರ ಮಹರ್ಷಿವಾಣಿ ಕಾರ್ಯಕ್ರಮವನ್ನು ಬಹಳ ಪ್ರೀತಿಯಿಂದ ಪ್ರಾರಂಭ ಮಾಡೋಣ. ತಮ್ಮೆಲ್ಲರಿಗೂ ಕೂಡ ಆತ್ಮೀಯವಾಗಿರ್ತಕ್ಕಂಥ ಸ್ವಾಗತ, ಸುಸ್ವಾಗತ. ಬಹಳ ವಿಶೇಷವಾಗಿ 45 ದಿನಗಳ ಆಭರಣಗಳ ಹಬ್ಬ ಬೆಂಗಳೂರು ಗೋಲ್ಡ್ ಫೆಸ್ಟಿವಲ್ ಇದೇ ಬರ್ತಕ್ಕಂಥ ನವೆಂಬರ್ 16ನೇ ತಾರೀಕುವರೆಗೂ ಕೂಡ ಬಹಳ ವಿಜೃಂಭಣೆಯಿಂದ ವೈಭವೀಪೂರಿತವಾಗಿ ಆಚರಣೆಯನ್ನು ಮಾಡ್ತಾ ಇರ್ತಕ್ಕಂಥದ್ದೇ. ಯಾರೆಲ್ಲ ಈ ಒಂದು ಕಾರ್ಯಕ್ರಮದಲ್ಲಿ ಭಾಗಿಯಾಗ್ತೀರಿ, ಇವರು ನಿಯೋಜಿಸಿರ್ತಕ್ಕಂಥ ಒಂದಿಷ್ಟು ಆಟಗಳಲ್ಲಿ ತಾವು ಗೆಲುವನ್ನು ಸಾಧಿಸ್ತೀರಿ, ತಮಗೆ ಒಂದು ಬಂಪರ್ ಬಹುಮಾನಗಳು ಅಂತಲೇ ಹೇಳ್ಬೋದು. 3.5 kg ಬಂಗಾರ ಜೊತೆಗೆ 100 kg ಬೆಳ್ಳಿ ಇನ್ನಿತರ ಬಂಪರ್ ಬಹುಮಾನಗಳನ್ನು ತಾವೆಲ್ಲರೂ ಕೂಡ ಪಡ್ಕೊಳ್ಬೋದು. ಹಾಗಾಗಿ ಇದರ ಬಗ್ಗೆ ಹೆಚ್ಚಿನ ಮಾಹಿತಿಗಾಗಿ ಮತ್ತು ನಿಮ್ಮ ವಾಸ್ತುಗೃಹದ ಸಮೀಪ ಇರತಕ್ಕಂಥ ಬೆಂಗಳೂರು ಗೋಲ್ಡ್ ಫೆಸ್ಟಿವಲ್ನ ಮಳಿಗೆಗಾಗಿ ಸಂಪರ್ಕಿಸಿ 8951789988. ಮತ್ತೊಮ್ಮೆ ಹೇಳ್ತಾ ಇದ್ದೇನೆ, 8951789988. ಈ ಒಂದು ದೂರವಾಣಿ ಸಂಖ್ಯೆಗೆ ಕರೆಯನ್ನು ಮಾಡಿ ಬೆಂಗಳೂರು ಗೋಲ್ಡ್ ಫೆಸ್ಟಿವಲ್ನ ಬಗ್ಗೆ ಮತ್ತಷ್ಟು ಮಾಹಿತಿಯನ್ನು ತಿಳ್ಕೊಳ್ಳಿ ಎಂಬತಕ್ಕಂಥ ಮಾತನ್ನು ಹೇಳ್ತಾ, ಪವರ್ಡ್ ಬೈ ಕಾಂಟಿನೆಂಟಲ್ ಮಾಲ್ಗುಡಿ ಫಿಲ್ಟರ್ ಕಾಫಿ. ಪ್ರತಿನಿತ್ಯ ನಿಮ್ಮೆಲ್ಲರ ಮುಂಜಾನೆಯ ಶುಭೋದಯ ಸಾಂಪ್ರದಾಯಿಕವಾಗಿ ಪ್ರಾರಂಭವಾಗಲು ತಪ್ಪದೇ ಬಳಸಿ ಕಾಂಟಿನೆಂಟಲ್ ಮಾಲ್ಗುಡಿ ಫಿಲ್ಟರ್ ಕಾಫಿ. ಯಾಕೆ ಅಂತಂದರೆ, ಬೆಳಗ್ಗೆ ಎದ್ದಾಗ ಏನೋ ಒಂದು ರೀತಿ ಟೆನ್ಷನ್ ಇರುತ್ತೆ, ಆಲೋಚನೆಗಳಿರುತ್ತೆ, ಸ್ಟ್ರೆಸ್ ಇರುತ್ತೆ. ಇದೆಲ್ಲದರ ಮಧ್ಯದಲ್ಲಿ ಬೆಳಗಿನ ಜಾವದ ಆ ತಂಪಿನ ವಾತಾವರಣದಲ್ಲಿ ಬಿಸಿ ಬಿಸಿಯಾಗಿರ್ತಕ್ಕಂಥ ಒಂದು ಫಿಲ್ಟರ್ ಕಾಫಿಯನ್ನು ಕುಡಿದಾಗ ಮನಸ್ಸಿಗೆ ಏನೋ ಒಂದು ರೀತಿ ನೆಮ್ಮದಿ, ಹಗೂರ ಅಂತಲೇ ಹೇಳ್ಬೋದು. ಹಾಗಾಗಿ ತಪ್ಪದೇ ಬಳಸಿ ಕಾಂಟಿನೆಂಟಲ್ ಮಾಲ್ಗುಡಿ ಫಿಲ್ಟರ್ ಕಾಫಿ. ಸ್ಪೆಷಲ್ ಪಾರ್ಟ್ನರ್ಸ್ ಸೈಕಲ್ ಪ್ಯೂರ್ ಅಗರಬತ್ತಿ. ಪ್ರತಿನಿತ್ಯ ನಿಮ್ಮೆಲ್ಲರ ವಾಸ್ತುಗೃಹದ ಪೂಜಾಗೃಹದಲ್ಲಿ ಬೆಳಗಲಿ ಸೈಕಲ್ ಪ್ಯೂರ್ ಅಗರಬತ್ತಿ. ಮತ್ತು ಅಮೃತಬಿಂದು. ಹೊಟ್ಟೆ ಉರಿ, ಗ್ಯಾಸ್ಟ್ರಿಕ್ಕು, ಅಸಿಡಿಟಿ, ಅಲ್ಸರು, ಹೊಟ್ಟೆಗೆ ಸಂಬಂಧಪಟ್ಟಿರ್ತಕ್ಕಂಥ ಏನೊಂದು ಸಮಸ್ಯೆ ಆದ್ರೂ ಕೂಡ ರಾಮಬಾಣದಂತೆ ಕೆಲಸ ಮಾಡುತ್ತೆ ಅಮೃತಬಿಂದು. ಅದರಲ್ಲೂ ಇತ್ತೀಚಿನ ದಿನಮಾನಗಳಲ್ಲಿ ಹರಿದಾಡ್ತಾ ಇರತಕ್ಕಂಥ ಎಲ್ಲ ರೀತಿ ಇರತಕ್ಕಂಥ ಸಾಂಕ್ರಾಮಿಕ ರೋಗಗಳಿಂದ ಪಾರಾಗಲು ಮತ್ತು ದೇಹದಲ್ಲಿರ್ತಕ್ಕಂಥ ರೋಗ ನಿರೋಧಕ ಶಕ್ತಿಯನ್ನು ಹೆಚ್ಚಿಸಿಕೊಳ್ಳಲು ತಪ್ಪದೇ ಬಳಸಿ ಅಮೃತಬಿಂದು. ಅತಿ ಕಿರಿಯ ವಯಸ್ಸಿನಿಂದ ಹಿರಿಯ ವಯಸ್ಸಿನವರೆಗೂ ಕೂಡ ಸಾಕಷ್ಟು ಜನ ಈ ಸಕ್ಕರೆ ಕಾಯಿಲೆ ಸಮಸ್ಯೆಯಲ್ಲಿ ನರಳ್ತಾನೆ ಇದ್ದಾರೆ. ಕೈಕಾಲುಗಳು ಉರಿ ಬರ್ತಕ್ಕಂಥದ್ದಾಗಲಿ, ಜಾಯಿಂಟ್ಸ್ ಪೇನ್ ಬರ್ತಕ್ಕಂಥದ್ದಾಗಲಿ, ಅತಿಯಾದ ದಾಹ, ಆಯಾಸ ಇದೆಲ್ಲವೂ ಕೂಡ ಈ ಸಕ್ಕರೆ ಕಾಯಿಲೆ ಅಡಿ ಬರ್ತಕ್ಕಂಥ ಸಮಸ್ಯೆಗಳು ಅಂತಲೇ ಹೇಳ್ಬೋದು. ಇಂತಹ ಸಮಸ್ಯೆಗಳಿಗೆ ದೇಹಕ್ಕೆ ಕಿಂಚಿತೂ ಕೂಡ ಸೈಡ್ ಎಫೆಕ್ಟ್ಸ್ ಅಲ್ಲದಿರಾ ರಾಮಬಾಣದಂತೆ ಕೆಲಸ ಮಾಡ್ತಕ್ಕಂಥ ಅಪ್ಪಟ ಆಯುರ್ವೇದದ ಔಷಧಿ ಅಂತಂದರೆ ಅದು ನಮ್ಮ ಮಧುಮೇಹ ನಿವಾರಣೆಯನ್ ಅಂತಲೇ ಹೇಳ್ಬೋದು. ಅದರಲ್ಲೂ ಈಗ ಮಾತ್ರೆ ರೂಪದಲ್ಲೂ ಕೂಡ ಲಭ್ಯವಿರ್ತಕ್ಕಂಥದ್ದಿದೆ. ಚಿಕ್ಕ ವಯಸ್ಸಿನಿಂದ ದೊಡ್ಡ ವಯಸ್ಸಿನವರೆಗೂ ಕೂಡ ಎಲ್ರಿಗೂ ಕೂಡ ಊಟ ತಿಂಡಿ ಉಪಚಾರ ಅಂತಂದರೆ ಒಂದು ರೀತಿ ಖುಷಿ, ಸಂತೋಷ. ಜೊತೆಗೆ ಗ್ಯಾಸ್ಟ್ರಿಕ್ಕಿನ ಸಮಸ್ಯೆನೂ ಕೂಡ ಹೌದು. ಮಧುಮೇಹಿಗಳು, ಸಕ್ಕರೆ ಕಾಯಿಲೆಯ ಸಮಸ್ಯೆ ಇರತಕ್ಕಂಥವ್ರು ಗ್ಯಾಸ್ಟ್ರಿಕ್ಕಿನ ಸಮಸ್ಯೆಗೆ ಏನೊಂದು ಔಷಧಿನ ತೆಗೆದುಕೊಳ್ಬೇಕಾದ್ರೂ ಕೂಡ ನಾನಾ ಬಾರಿ ಆಲೋಚನೆಗಳನ್ನು ಮಾಡಲೇಬೇಕಾಗುತ್ತೆ. ಆದರೆ ಇನ್ನು ಮುಂದಿನ ದಿನಮಾನಗಳಲ್ಲಿ ಯಾವುದೇ ರೀತಿ ಭಯ ಎಂಬತಕ್ಕಂಥದ್ದು ಬೇಡ. ನಿರ್ಭಯವಾಗಿ ಸ್ವೀಕರಿಸಬಹುದಾಗಿರ್ತಕ್ಕಂಥ ಅಪ್ಪಟ ಆಯುರ್ವೇದದ ಔಷಧಿ ಅಂತಂದರೆ ಅದು ನಮ್ಮ ಗ್ಯಾಸ್ಟ್ರೋಜೀವನ್ ಅಂತಲೇ ಹೇಳ್ಬೋದು. ನಿಮ್ಮ ವಾಸ್ತುಗೃಹದ ಸಮೀಪ ಇರತಕ್ಕಂಥ ಎಲ್ಲ ಮೆಡಿಕಲ್ ಸ್ಟೋರ್ನಲ್ಲೂ ಕೂಡ A&J ಹೆಲ್ತ್ ಕೇರ್ಗೆ ಸಂಬಂಧಪಟ್ಟಿರ್ತಕ್ಕಂಥ ಎಲ್ಲ ಆಯುರ್ವೇದಿಕ್ ಉತ್ಪನ್ನಗಳು ಕೂಡ ಲಭ್ಯವಿದೆ. ಹಾಗಾಗಿ ಒಮ್ಮೆ ತಪ್ಪದೇ ಸ್ವೀಕರಿಸಿ. ಮತ್ತು ದ ಡಿವೈನ್ ಸ್ಟಾರ್ ಪ್ರೊಟೆಕ್ಷನಲ್ ಪೆಂಡೆಂಟ್. ಗ್ರಹಗತಿಗಳಾಗಿರ್ಬೋದು, ರಾಶಿ ನಕ್ಷತ್ರಚಾರ ಪ್ರಕಾರ ಆಗಿರ್ಬೋದು, ಇಲ್ಲ ಅಂತಂದರೆ ನವಗ್ರಹಗಳಿಗೆ ಸಂಬಂಧಪಟ್ಟಿರ್ತಕ್ಕಂಥ ಏನೊಂದು ಸಮಸ್ಯೆ ಇದ್ರೂ ಕೂಡ ಅದೆಲ್ಲವನ್ನು ಕೂಡ ನಾವು ಪೂಜೆ, ಪುನಸ್ಕಾರ, ಹೋಮ ಹವನಗಳಿಂದ ಕಾರ್ಯಸಿದ್ಧಿಯನ್ನು ಪಡಿಸ್ಕೊಳ್ಬೋದು. ಆದರೆ ಒಬ್ಬ ಮನುಷ್ಯ ತಾನು ಪ್ರತಿನಿತ್ಯ ಹಾಕ್ತಕ್ಕಂಥ ಹೆಜ್ಜೆಯಲ್ಲಿ ಎಡುವತಕ್ಕಂಥದ್ದಾಗಲಿ, ಒಂದಿಷ್ಟು ದೃಷ್ಟಿದೋಷಕ್ಕೆ ಒಳಗಾಗ್ತಕ್ಕಂಥದ್ದಾಗಲಿ, ನೆಗೆಟಿವಿಟಿಗೆ ಅಟ್ರಾಕ್ಟ್ ಆಗ್ತಕ್ಕಂಥದ್ದಾಗಲಿ, ಇದೆಲ್ಲವೂ ಕೂಡ ನಾವು ಒಂದಿಷ್ಟು ಮಟ್ಟಿಗೆ ಬೆಳವಣಿಗೆ ಆಗಬೇಕಾದ್ರೆ
ಈ ಒಂದು ಮಾಟ ಮಂತ್ರ ತಂತ್ರ ಪ್ರಯೋಗಾದಿಗಳು ಇದೆಲ್ಲದರಿಂದನೂ ಕೂಡ ನಾವು ಸುರಕ್ಷಿತವಾಗಿರಬೇಕು ಅಂತಂದರೆ ತಪ್ಪದೇ ಧರಿಸಿ ದ ಡಿವೈನ್ ಸ್ಟಾರ್ ಪ್ರೊಟೆಕ್ಷನಲ್ ಪೆಂಡೆಂಟ್. ಯಾಕೆ ಅಂತಂದರೆ ಇದು ಸಂಪೂರ್ಣವಾಗಿ ಪಂಚಲೋಹದಿಂದ ನಿರ್ಮಿತವಾಗಿರ್ತಕ್ಕಂಥದ್ದಿದೆ. ಇದರ ಮಧ್ಯದಲ್ಲಿರ್ತಕ್ಕಂಥ ರತ್ನವೇ ಅನರ್ಘ್ಯ ಶಕ್ತಿಯನ್ನು ಉಳ್ಳಂತಹ ಒಂದು ಅಭೂತಪೂರ್ವಕವಾಗಿರ್ತಕ್ಕಂಥ ಒಂದು ರತ್ನ ಅಂತಲೇ ಹೇಳ್ಬೋದು. ಅದೇ ದ ಡಿವೈನ್ ಸ್ಟಾರ್. ನವರತ್ನಗಳಿಗೂ ಕೂಡ ಮಿಗಿಲಾಗಿರ್ತಕ್ಕಂಥ ರತ್ನವೇ ದ ಡಿವೈನ್ ಸ್ಟಾರ್. ಇದನ್ನು ತಾವು ಆನ್ಲೈನಲ್ಲೂ ಕೂಡ ಖರೀದಿಯನ್ನು ಮಾಡ್ಬೋದು. ಇಲ್ಲವಾದಲ್ಲಿ ಆಶ್ರಮಕ್ಕೆ ಬಂದರೆ ಇವರದೇ ಆಗಿರ್ತಕ್ಕಂಥ ವ್ಯಾಪಾರದ ಮಳಿಗೆ ಇದೆ, ಅಲ್ಲೂ ಕೂಡ ತಾವು ಇದನ್ನು ಖರೀದಿಯನ್ನು ಮಾಡ್ಬೋದು. ಹಾಗಾಗಿ ಒಮ್ಮೆ ತಪ್ಪದೇ ಧರಿಸಿ ದ ಡಿವೈನ್ ಸ್ಟಾರ್ ಪ್ರೊಟೆಕ್ಷನಲ್ ಪೆಂಡೆಂಟ್. ಇನ್ನು ಬಹಳ ವಿಶೇಷವಾಗಿ ಇವತ್ತಿನ ದಿವಸ ಬುಧವಾರ ಲಕ್ಷ್ಮೀ ಭೂವರಹ ಸ್ವಾಮಿನ ಪ್ರಾರ್ಥನೆಯನ್ನು ಮಾಡ್ತಾ ಶ್ರೀ ವಿಷ್ಣು ಪರಮಾತ್ಮನ ಆರಾಧನೆಯನ್ನು ಮಾಡ್ತಾ ಇನ್ನೇನು ಆಗೋ ಈಗೋ ಅಂತಂದರೆ ಕಾರ್ತಿಕ ಮಾಸ ಪ್ರಾರಂಭ ಆಗ್ತಾ ಇದೆ. ದೀಪಾವಳಿಯ ಕಲರವ ಎಲ್ಲೆಲ್ಲೂ ಕೂಡ ಗಗನಕ್ಕೆ ಮುಟ್ತಾ ಇರತಕ್ಕಂಥದ್ದಿದೆ. ಎಲ್ಲ ಕಡೆ ಪಟಾಕಿಯನ್ನು ಖರೀದಿ ಮಾಡ್ತಕ್ಕಂಥ ಸಂಭ್ರಮದಲ್ಲಿದ್ದೀರಿ. ತಮ್ಮೆಲ್ಲರಿಗೂ ಕೂಡ ಒಳ್ಳೆಯದಾಗಲಿ. ಪಟಾಕಿಯನ್ನು ಹೊಡಿಬೇಕಾದ್ರೆ ಆದಷ್ಟು ಜೋಪಾನ, ಮಕ್ಕಳ ಜೊತೆ ದೊಡ್ಡವರು ಹಿರಿಯರು ತಾವೆಲ್ಲರೂ ಕೂಡ ಜೊತೆಯಲ್ಲಿದ್ದು ಜೋಪಾನವಾಗಿ ತಾವು ಪಟಾಕಿಯನ್ನು ಹೊಡಿಸ್ತಕ್ಕಂಥದ್ದೇ ಬಹಳ ಉತ್ತಮ. ಪ್ರತಿಯೊಬ್ಬರ ವಾಸ್ತುಗೃಹದಲ್ಲೂ ಕೂಡ ಪಟಾಕಿಯನ್ನು ಹೊಡಿಲೇಬೇಕು. ಪ್ರತಿಯೊಬ್ಬರೂ ಹೊಡಿಬೇಕು, ಪ್ರತಿಯೊಬ್ಬರೂ ಆಚರಣೆಯನ್ನು ಮಾಡಬೇಕು. ಆದರೆ ಎಲ್ಲವೂ ಕೂಡ ಒಂದು ಲಿಮಿಟಲ್ಲಿರಲಿ, ಎಲ್ಲವೂ ಕೂಡ ಒಂದು ಲಿಮಿಟಲ್ಲಿರಲಿ. ನೋಡಿ, ಇವತ್ತಿನ ದಿವಸ ಒಂದು ಆಲೋಚನೆ ಇರಬಹುದು, ಪರಿಸರ ಸಂರಕ್ಷಣೆ ಬಗ್ಗೆ ಒಂದಿಷ್ಟು ಆಲೋಚನೆಗಳಿರಬೇಕು. ನಾನು ಅದನ್ನು ಒಪ್ಕೊಳ್ತೀನಿ, ಇಲ್ಲ ಅಂತಲ್ಲ. ಪೊಲ್ಯೂಷನ್ ನಮ್ಮ ಕಡೆಯಿಂದ ಆಗಬಾರ್ದು ಎಂಬತಕ್ಕಂಥ ಒಂದಿಷ್ಟು ಆಲೋಚನೆಗಳಿರಬೇಕು. ನಾನಿಲ್ಲ ಅಂತ ಹೇಳ್ತಾ ಇಲ್ಲ. ಅದಕ್ಕೋಸ್ಕರ ಏನೇ ಮಾಡೋದಿದ್ರೂ ಒಂದು ಲಿಮಿಟ್ ಅಂತ ಮಾಡಿ. ಒಂದಿಷ್ಟು ಜನರ ಅಂಧಕಾರ ಇದೆ, ಆಲೋಚನೆಗಳಿದೆ, ಏನಪ್ಪ ಪಟಾಕಿ ಹೊಡೆಯೋದ್ರಿಂದ ಪೊಲ್ಯೂಷನ್ ಆಗೋಗುತ್ತೆ ಅಂತ ಹೇಳಿ. ನಾವು ದಿನನಿತ್ಯ ಮಾಡೋದಲ್ಲ ಪೊಲ್ಯೂಷನ್ನು. ಇವತ್ತು ದೀಪಾವಳಿ ದಿವಸ ಪಟಾಕಿ ಹೊಡೆದ್ಬಿಟ್ರೆ ಪೊಲ್ಯೂಷನ್ ಆಗೋಗುತ್ತೆ. ಇದೆಲ್ಲ ಅಲ್ಲ. ಇದೆಲ್ಲ ಆಡೋರು ಸಾವಿರ ಆಡ್ತಾರೆ. ಆದರೆ ನಮ್ಮ ಧರ್ಮ ಸಂಸ್ಕೃತಿ ಸಂಪ್ರದಾಯವನ್ನು ಉಳಿಸೋದ್ರ ಬಗ್ಗೆನೂ ಕೂಡ ನಾವು ಒಂದಿಷ್ಟು ಆಲೋಚನೆಗಳನ್ನು ಮಾಡಲೇಬೇಕು. ಹಿಂದಿನಿಂದ ತೆಗೆದುಕೊಂಡು ಬಂದಿರತಕ್ಕಂಥ ಪದ್ಧತಿಗಳನ್ನು ಯಾವತ್ತೂ ಕೂಡ ಬಿಡಬಾರ್ದು. ಅಷ್ಟೊಂದು ಪರಿಸರದ ಬಗ್ಗೆ ಆಲೋಚನೆಯನ್ನು ಇರ್ತಕ್ಕಂಥವ್ರು ನಾವು ಪ್ರತಿನಿತ್ಯ ಹಂಗಂದರೆ ಸುಮ್ಮನೆ ಗಾಡಿ ಆಫ್ ಮಾಡಿ ಪಕ್ಕದಲ್ಲಿ ನಿಲ್ಲಿಸ್ಬಿಡ್ಬೇಕು. ಗಾಡಿ ಯಾಕೆ ಓಡಿಸ್ಬೇಕು? ದೊಡ್ಡ ದೊಡ್ಡ ಫ್ಯಾಕ್ಟ್ರಿಗಳು ಸುಮ್ಮನೆ ಬೀಗ ಹಾಕೊಂಡು ಹೋಗ್ಬಿಡ್ಬೇಕು. ಯಾಕೆ ನಾವು ಫ್ಯಾಕ್ಟ್ರಿಗಳನ್ನು ನಡೆಸಬೇಕು? ಇದೆಲ್ಲವೂ ಕೂಡ ಇರ್ತವಲ್ಲ. ಹಾಗಾಗಿ ಎಲ್ಲವೂ ಕೂಡ ಹೌದು, ಪರಿಸರದ ಬಗ್ಗೆ ಸಂರಕ್ಷಣೆಯೂ ಕೂಡ ಹೌದು. ಆದರೆ ಜೊತೆಯಲ್ಲಿ ನಮ್ಮ ಪದ್ಧತಿ ಆಚಾರಗಳನ್ನು ಕೂಡ ಬಿಡಬಾರ್ದು. ಎಲ್ಲವೂ ಕೂಡ ಒಂದು ಲಿಮಿಟಲ್ಲಿದ್ದರೆ ಯಾವ ಪರಿಸರ ಹಾನಿನೂ ಕೂಡ ಆಗೋದಿಲ್ಲ. ಹಾಗಾಗಿ ಎಲ್ಲರೂ ದೀಪಾವಳಿಯನ್ನು ಆಚರಣೆಯನ್ನು ಮಾಡಿ, ಸಂಭ್ರಮದಿಂದ ದೀಪಾವಳಿಯನ್ನು ಆಚರಣೆಯನ್ನು ಮಾಡಿ, ಜೋಪಾನವಾಗಿ ದೀಪಾವಳಿಯನ್ನು ಆಚರಣೆಯನ್ನು ಮಾಡಿ ಎಂಬತಕ್ಕಂಥ ಮಾತನ್ನು ಹೇಳ್ತಾ ಒಳ್ಳೆಯದಾಗಲಿ, ಶುಭವಾಗಲಿ. ಇನ್ನು ಬಹಳ ವಿಶೇಷವಾಗಿ ಇಂದಿನ ಭಾಗದಲ್ಲಿ, ಅದರಲ್ಲೂ ನಮ್ಮ ಮಹರ್ಷಿವಾಣಿ ಕಾರ್ಯಕ್ರಮದ ಪ್ರಾರಂಭದ ಹಂತದಲ್ಲಿ ನಾವೆಲ್ಲರೂ ಕೂಡ ಶನೇಶ್ಚರ ಮಹಾಯಾಗದ ಒಂದು ಸಣ್ಣ ಪ್ರೊಮೋವನ್ನು ನೋಡ್ಕೊಂಡು ಬಂದ್ವಿ. ಅದೇ ರೀತಿ ಇದೇ ಬರ್ತಕ್ಕಂಥ ನವೆಂಬರ್ 30ನೇ ತಾರೀಕು ಬಹಳ ವಿಶೇಷವಾಗಿ ವಿಜೃಂಭಣೆಯಿಂದ ವೈಭವೀಪೂರಿತವಾಗಿ ಆಚರಿಸಲ್ಪಡ್ತಾ ಇದೆ ಶನೇಶ್ಚರ ಮಹಾಯಾಗ. ಭಗವಂತನ ಮಹಾಯಾಗ ಕಾರ್ಯಕ್ರಮಕ್ಕೆ ಬೇಕಾಗಿರತಕ್ಕಂಥ ಎಲ್ಲ ರೀತಿ ಇರತಕ್ಕಂಥ ಸಿದ್ಧತೆಗಳು ಕೂಡ ಈಗಾಗಲೇ ನೆರವೇರ್ತಾ ಇರತಕ್ಕಂಥದ್ದಿದೆ. ನಿನ್ನೆಯ ಕಾರ್ಯಕ್ರಮದಲ್ಲೂ ಕೂಡ ಗುರುಜಿರವರು ತಿಳಿಸ್ತಾ ಇದ್ರು, ಕರ್ನಾಟಕ ರಾಜ್ಯವಲ್ಲದಿರ ಇಡೀ ಭಾರತದೆಲ್ಲೆಡೆನೂ ಕೂಡ ಎಲ್ಲರಿಗೂ ಕೂಡ ಆತ್ಮೀಯವಾಗಿರ್ತಕ್ಕಂಥ ಸ್ವಾಗತ ಇದೆ. ತಾವು ಒಂದಿಷ್ಟು ಕಡೆ ಗುರುಜಿಯವರು ಕೂಡ ಹೇಳ್ತಾ ಇದ್ರು, ನಮ್ಮ ಉತ್ತರ ಕರ್ನಾಟಕ ಆಗಿರ್ಬೋದು, ಇಲ್ಲಾಂತಂದರೆ ದಕ್ಷಿಣ ಕನ್ನಡ ಆಗಿರ್ಬೋದು, ಎಲ್ಲ ಕಡೆನೂ ಕೂಡ ತಾವು ತಮ್ಮದೇ ಆಗಿರ್ತಕ್ಕಂಥ ಒಂದಿಷ್ಟು ಗ್ರೂಪನ್ನು ಕ್ರಿಯೇಟ್ ಮಾಡ್ಕೊಳ್ಳಿ. ಶನೇಶ್ವರ ಮಹಾಯಾಗದ ಬಗ್ಗೆ ಮಾಹಿತಿಯನ್ನು ತಿಳಿಸಿ, ಎಲ್ಲೆಲ್ಲಿ ಆನಂದ್ ಗುರುಜಿರವರ ಅಭಿಮಾನಿಗಳ ಬಳಗ ಇದೆ ಅಲ್ಲೆಲ್ಲರೂ ಕೂಡ ಇದರ ಬಗ್ಗೆ ಮಾಹಿತಿ ಹೊರಡಬೇಕು, ಅಲ್ಲಿರ್ತಕ್ಕಂಥ ಜನಗಳಿಗೆ ತಲುಪಬೇಕು. ಪ್ರತಿಯೊಬ್ಬರಿಗೂ ಕೂಡ ಶನೇಶ್ವರ ಸ್ವಾಮಿಯ ಮಹಾಯಾಗದ ಪ್ರಸಾದ ತಲುಪಬೇಕು ಎಂಬತಕ್ಕಂಥರ ಬಗ್ಗೆ ನೆನ್ನೆನೂ ಕೂಡ ಗುರುಜಿರವರು ಕಾರ್ಯಕ್ರಮದಲ್ಲಿ ಮಾಹಿತಿಯನ್ನು ಕೊಡ್ತಾ ಇದ್ರು. ಹಾಗಾಗಿ ಇದರ ಬಗ್ಗೆ ಮತ್ತಷ್ಟು ಸಿದ್ಧತೆಗಳು ನಡೀತಾ ಇದೆ. ಇದೆಲ್ಲವೂ ಕೂಡ ಕ್ರಮವಾಗಿ ಹೋಗಬೇಕು, ಪ್ರತಿಯೊಬ್ಬರಿಗೂ ಕೂಡ ಪ್ರಸಾದದ ಒಂದು ಸೇವೆ ಸಲ್ಲಬೇಕು ಎಂಬತಕ್ಕಂಥ ಒಂದು ಆಸೆಯಿಂದ ಈ ಬಾರಿಯ ವ್ಯವಸ್ಥೆಗಳು ಕೂಡ ಅಷ್ಟೇ ಅಚ್ಚುಕಟ್ಟಾಗಿ ನೆರವೇರ್ತಾ ಇರ್ತಕ್ಕಂಥದ್ದಿದೆ. ನೋಡಿ, ಈಗಾಗಲೇ ಕಳೆದಾಗಲಿ 4 ಮಹಾಯಾಗಗಳನ್ನು ನಾವು ಗಮನಿಸಿದ್ದೇವೆ. ಒಂದು ಬಹಳ ವಿಶೇಷವಾಗಿ ಅನ್ನೋದು ನಂದಿ ಲಿಂಕ್ಸ್ ಗ್ರೌಂಡಲ್ಲಿ ಆಗಿರ್ತಕ್ಕಂಥದ್ದಾಗಿರ್ಬೋದು, ಇಲ್ಲ ಅಂತಂದರೆ ನಮ್ಮ ಮಹರ್ಷಿ ಮಂದಿರದಲ್ಲಿ ಆಗಿರ್ತಕ್ಕಂಥದ್ದಾಗಿರ್ಬೋದು. ಮತ್ತೊಂದು ಕಡೆ ನಾವು ತಿಳಿಸೋದಾದರೆ ದೊಡ್ಡಬಳ್ಳಾಪುರದಲ್ಲಿ RL ಜಾಲಪ್ಪರವರ ಒಂದು ಕಾಲೇಜಿನ ಒಂದು ಆಟದ ಮೈದಾನದಲ್ಲೂ ಕೂಡ ಬಹಳ ವಿಜೃಂಭಣೆಯಿಂದ ವೈಭವೀಪೂರಿತವಾಗಿ ಬಹಳ ದೊಡ್ಡ ಮಟ್ಟದಲ್ಲಿ ಶನೇಶ್ವರ ಮಹಾಯಾಗವೂ ಕೂಡ ಆಗಿತ್ತು ದೊಡ್ಡಬಳ್ಳಾಪುರದಲ್ಲಿ. ಅದನ್ನು ಕೂಡ ಬಹಳ ಅದ್ಭುತವಾಗಿ ಮೂಡಿಬಂದಿರತಕ್ಕಂಥದ್ದಿತ್ತು. ಹಾಗಾಗಿ ಈ ಬಾರಿಯ ಶನೇಶ್ವರ ಮಹಾಯಾಗನೂ ಕೂಡ ಎಲ್ರಿಗೂ ಕೂಡ ಒಳಿತನ್ನು ತರಬೇಕು. ಹಾಗಾಗಿ ಶನೇಶ್ವರನ ಕೃಪಾಶೀರ್ವಾದ ಯಾರಿಗೆ ತಾನೇ ಬೇಡ, ಪ್ರತಿಯೊಬ್ಬರಿಗೂ ಕೂಡ ಬೇಕೇ ಬೇಕು.
ಅಂತಹ ಶನಿ ಪರಮಾತ್ಮನ ಆರಾಧನೆಯನ್ನು ಮಾಡ್ತಾ ಇರ್ತಕ್ಕಂಥ ಈ ಒಂದು ಸುಸಂದರ್ಭ ತಮ್ಮೆಲ್ಲರಿಗೂ ಕೂಡ ಒಳ್ಳೆಯದಾಗಲಿ, ಶನೇಶ್ವರನ ಸಂಪೂರ್ಣ ಕೃಪಾಶೀರ್ವಾದ ಸದಾಕಾಲ ಇರಲಿ ಅಂತ ನಾನು ಕೂಡ ಭಗವಂತನಲ್ಲಿ ಪ್ರಾರ್ಥನೆಯನ್ನು ಮಾಡ್ತೇನೆ. ಒಳ್ಳೆಯದಾಗಲಿ, ಶುಭವಾಗಲಿ. ಇನ್ನು ಈಗ ನಮ್ಮ ಪ್ರೀತಿಯ ಗುರುಗಳನ್ನು ಕಾರ್ಯಕ್ರಮಕ್ಕೆ ಸ್ವಾಗತಿಸ್ತಕ್ಕಂಥ ಸಮಯ. ಶ್ರೀಯುತರು ಸಾಮುದ್ರಿಕ ಶಿರೋಮಣಿ, ಸ್ವರಸರ್ವಜ್ಞ, ದರ್ಪಣಾಂಜನ, ಚಕ್ಷುರ್ಮತಿ ವಿದ್ಯಾನಿಪುಣ, ಶ್ರೀ ವಿದ್ಯಾಭಾಸ್ಕರತ್ನ, ಅಥರ್ವಣ ಪರಿಹಾರ ಪ್ರವೀಣರು ಮತ್ತು ವನಸಿರಿ ಆಯುರ್ವೇದ ರತ್ನರು, ನಿಮ್ಮೆಲ್ಲರ ಪ್ರೀತಿಯ ಅಚ್ಚುಮೆಚ್ಚಿನ ಮಹರ್ಷಿ ಮಂದಿರ ಬ್ರಹ್ಮರ್ಷಿ ಆನಂದ್ ಸಿದ್ದಿಪೀಠಂನ ಸಂಸ್ಥಾಪಕರು, ಖ್ಯಾತ ಜ್ಯೋತಿಷಿಗಳು ಶ್ರೀ 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 ಡಾಕ್ಟರ್ ಮಹರ್ಷಿ ಆನಂದ್ ಗುರುಜಿಯವರನ್ನು, ನನ್ನ ತಂದೆಯವರನ್ನು ಪ್ರೀತಿಪೂರ್ವಕವಾಗಿ ಭಕ್ತಿಪೂರ್ವಕವಾಗಿ ಕಾರ್ಯಕ್ರಮಕ್ಕೆ ಸ್ವಾಗತಿಸೋಣ. ಗುರುಗಳೇ, ಕಾರ್ಯಕ್ರಮಕ್ಕೆ ಸ್ವಾಗತ, ಸುಸ್ವಾಗತ. ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಸರ್ವಮಂಗಳಮಾಂಗಲ್ಯೆ ಶಿವೆ ಸರ್ವಾರ್ಥಸಾಧಿಕೆ ಶರಣ್ಯೆ ತ್ರ್ಯಂಬಕೆ ಗೌರಿ ನಾರಾಯಣಿ ನಮೋಸ್ತುತೆ. ಮಹಾಲಕ್ಷ್ಮೀ ಚ ವಿದ್ಮಹೇ ವಿಷ್ಣುಪತ್ನೈ ಚ ಧೀಮಹಿ ತನ್ನೋ ಲಕ್ಷ್ಮೀ ಪ್ರಚೋದಯಾತ್. ಸರಸಜನಲೀಂ ಸರೋಜಹಸ್ತೆ ಧವಲತರಾಗುಂ ಸುಗಂಧಮಾಲ್ಯ ಶೋಭೆ. ಭಗವತಿ ಹರಿವಲ್ಲಭೆ ಮನೋಜ್ಞೆ ಮನೋ ತ್ರಿಭುವನಬೋಧಿಕರೆ ಪ್ರಸೀದ ಮಖ್ಯಂ. ವಿಷ್ಣುಪತ್ನೀಂ ಕ್ಷಮಾಂ ದೇವೀಂ ಮಾಧವೀಂ ಮಾಧವಪ್ರಿಯಾಂ. ವಿಷ್ಣುಪ್ರಿಯಸಖೀಂ ದೇವೀ ನಮಾಮ್ಯಚ್ಯುತವಲ್ಲಭಾಂ. ಮಹಾಲಕ್ಷ್ಮೀ ಚ ವಿದ್ಮಹೇ ವಿಷ್ಣುಪತ್ನೈ ಚ ಧೀಮಹಿ ತನ್ನೋ ಲಕ್ಷ್ಮೀ ಪ್ರಚೋದಯಾತ್. ಯಾ ದೇವಿ ಸರ್ವಭೂತೇಷು ಮಾತೃರೂಪೇಣ ಸಂಸ್ಥಿತ. ನಮಸ್ತಸ್ಯೈ 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 ನಮೋ ನಮಃ. ಮಹಾಕಾಳಿ ಮಹಾಲಕ್ಷ್ಮೀ ಮಹಾಲಲಿತಾಂಬಿಕಾಯೈ ನಮೋ ನಮಃ. ನವದುರ್ಗಾಯ ನಮಃ. ತ್ರಿಕಾಲಗ್ನ ಸಂಪನ್ನೇ ನಮಃ. ಓಂ ಭುವನೇಶ್ವರಿ ನಮಃ. ಓಂ ಲಲಿತಾಂಬಿಕಾಯ ನಮಃ. ಸಕಲ ಕಾರ್ಯ ಸಂಪನ್ನೇ ನಮಃ. ಓಂ ಸಿದ್ಧಮೂರ್ತಯೇ ನಮಃ. ಓಂ ಕೈವಲ್ಯದಾಯಿನೇ ನಮಃ. ಓಂ ಅಷ್ಟಸಿದ್ಧಯೇ ನಮಃ. ಓಂ ಲಲಿತಾಂಬಾಲಾಂಬಿಕಾಯ ನಮಃ. ಓಂ ಲಲಿತಾ ಪರಮೇಶ್ವರಿ ನಮಃ. ನಮೋ ನಮಃ. ಓಂ ಶ್ರೀರಾಜರಾಜೇಶ್ವರಿ ನಮಃ. ಓಂ ಶ್ರೀಚಕ್ರಸಂಚಾರಿಣೀ ನಮೋ ನಮಃ. ಓಂ ಶ್ರೀ ಸಾಮ್ರಾಜ್ಯದಾಯಿನಿ ನಮೋ ನಮಃ. ಓಂ ಲಲಿತಾಂ ದುರ್ಗಾಂಬಿಕಾಯೈ ನಮೋ ನಮಃ. ಓಂ ವೆಂಕಟೇಶೋ ವಾಸುದೇವೋ ಪ್ರದ್ಯುಮ್ನೋ ವಿತವಿಕ್ರಮಃ. ಸಂಕರ್ಷಣ ನಿವೃದ್ಧಶ್ಚ ಶೇಷಾದ್ರೀಪತರೇವ ಚ. ಕಲ್ಯಾಣಾತ್ಮದಗಾತ್ರಾಯ ಕಾಮಿಧಾರ್ಥಪ್ರದಾಯಿನಿ ಶ್ರೀಮದ್ವೆಂಕಟನಾಥಾಯಾಂ ಶ್ರೀನಿವಾಸಾಯ ಮಂಗಳಂ. ಶ್ರೀನಿವಾಸಾಯ ಮಂಗಳಂ. ಶ್ರೀನಿವಾಸಾಯ ಮಂಗಳಂ. ಗೋವಿಂದ ಗೋವಿಂದ ಗೋವಿಂದನ ನಾಮಸ್ಮರಣೆ ಮಾಡ್ತಾ ಸರ್ವರಿಗೂ ಸಕಲರಿಗೂ ಸಹಿತ ಈ ಶುಭ ದಿನದಂದು ತಮ್ಮ ತಮ್ಮ ಮನೋಕಾಮನೆಗಳು ಶೀಘ್ರವಾಗಿ ಸಿದ್ಧಿಯಾಗಲಿ. ಹಬ್ಬದ ಸಡಗರ ಸಂಭ್ರಮ ಎಲ್ಲೆಲ್ಲೂ ಮನೆ ಮಾಡಿದೆ. ಹಬ್ಬಗಳಿಗೆ ಎಲ್ಲರೂ ಅವರವರ ಊರಿಗೆ ಅಂದರೆ ತವರಿನ ಹತ್ತ ನಡೆಯುವಂತಹದ್ದು. ಎಲ್ಲೆಲ್ಲಿ ಬಸ್ ಸ್ಟ್ಯಾಂಡ್ ಆಗಲಿ, ರೈಲ್ವೆ ಸ್ಟೇಷನ್ ಆಗಲಿ, ಫ್ಲೈಟ್ ಆಗಲಿ, ಅಥವಾ ಸ್ವಂತ ಗಾಡಿಗಳಲ್ಲಿ ಹೊರಡುವಂಥದ್ದಾಗಲಿ, ಒಂದಷ್ಟು ಟ್ಯಾಕ್ಸಿಗಳಲ್ಲಿ ಮುಂದೆ ನಡೆಯುವಂಥದ್ದಾಗಲಿ, ಅಬ್ಬಬ್ಬ ನೋಡಿ ಒಂದು ಕಡೆ ಆನಂದನೇ. ದುಡಿಮೆಗಾಗಿ, ಜೀವನೋಪಾಯಕ್ಕಾಗಿ, ಜೀವನದ ಆ ಮುಂದಿನ ಪಥವನ್ನು ಎಳಿಲಿಕ್ಕಾಗಿ, ತಮ್ಮ ಉದ್ಯೋಗಕ್ಕಾಗಿ ಊರಿಂದ ಊರಿಗೆ ಹೊರಗಡೆ ಬಂದಿರ್ತೀರಿ. ಇಂಥ ವಿಶೇಷವಾಗಿರ್ತಕ್ಕಂಥ ಹಬ್ಬಗಳು, ಹಬ್ಬಗಳಿಗೆ ಒಂದು ಮೇರುಪುರದಂಥ ಹಬ್ಬ ಅಂದರೆ ಇದು ದೀಪಾವಳಿ. ದೀಪಗಳ ಸಾಲು ಜೊತೆಗೆ ವಿಶೇಷವಾಗಿ ಧನಲಕ್ಷ್ಮಿ ತಾಯಿ ಮಹಾಲಕ್ಷ್ಮಿಯನ್ನು ಪ್ರಾರ್ಥನೆ ಮಾಡ್ತಕ್ಕಂಥದ್ದು. ನರಕ ಚತುರ್ದಶಿ, ಹಾಗೆ ನೀರು ತುಂಬುವ ಹಬ್ಬ, ಈ ವಿಶೇಷವಾಗಿರ್ತಕ್ಕಂತಹ ಬಲಿಪಾಡ್ಯಮಿ ಒಂದ ಎರಡ ಎಲ್ಲವೂ ಬಹಳ ವಿಶೇಷವಾಗಿರ್ತಕ್ಕಂಥದ್ದೇ. ಇಂತಹ ಒಂದು ರಾಜಗಳಂದರೆ ಹಬ್ಬಗಳಿಗೆ ರಾಜನಾಗಿರ್ತಕ್ಕಂಥ ಈ ಒಂದು ದೀಪಾವಳಿ, ದೀಪಗಳ ಸಾಲಿನಲ್ಲಿ ದೇವರನ್ನು ದರ್ಶನ ಮಾಡ್ತಕ್ಕಂಥ ಈ ಶುಭ ದಿನ ತಮ್ಮೆಲ್ಲರಿಗೂ ಶುಭ ಉಂಟಾಗಲಿ. ದೀಪಾವಳಿಯ ಶುಭಾಶಯಗಳನ್ನು ತಮ್ಮೆಲ್ಲರಿಗೂ ತಿಳಿಸ್ತಾ, ನೀವು ಹಾಕುವ ಪ್ರತಿ ಹೆಜ್ಜೆಯು ಸಹಿತ ಹೆಚ್ಚಿನ ಯಶಸ್ಸಿನದಾಗಿ ಅರ್ಥಗರ್ಭಿತವಾದಂತಹ ಒಂದು ಒಳ್ಳೆಯ ಬದುಕು ನಿಮಗೆ ಸಿಗುವಂಥದ್ದಾಗಲಿ ಎಂಬತಕ್ಕಂಥ ಚಿಂತನೆ. ಹಾಗೆ ತಾಯಿ ರಾಜರಾಜೇಶ್ವರಿ, ಮಹಾಲಕ್ಷ್ಮಿ, ಮಹಾಕಾಳಿ, ಮಹಾಲಕ್ಷ್ಮಿ, ಮಹಾಸರಸ್ವತ್ಯಾತ್ಮಿಕ ಶಕ್ತಿ ದೇವತೆಯನ್ನು ಪ್ರಾರ್ಥನೆ ಮಾಡ್ತಾ ತಮ್ಮೆಲ್ಲರಿಗೂ ಒಳಿತಾಗಲಿ, ಒಳ್ಳೆಯ ಫಲಾಫಲಗಳು ಸಿಗಲಿ ಎಂಬತಕ್ಕಂಥದ್ದು ಒಂದು ಚಿಂತನೆ. ಹಾಗೆ ಆದಿತ್ಯಾದಿ ನವಗ್ರಹಗಳ ಬಗ್ಗೆ ತಿಳಿಸೋದಾದರೆ, ನವಗ್ರಹಗಳಲ್ಲಿ ಶನೈಶ್ಚರನ ಒಂದು ಶಕ್ತಿ ಎಂಥದ್ದು ಎಂಬತಕ್ಕಂಥದ್ದು ಎಲ್ಲರಿಗೂ ಗೊತ್ತಿರುವಂಥ ವಿಚಾರ. ಯಾವ ಗ್ರಹಗಳು ಯಾವ ವ್ಯಕ್ತಿಗೆ ಯಾವ ಗ್ರಹಗಳ ಸಹಾಯ ಇಲ್ಲ ಅಂದರೂ, ಯಾವ ಗ್ರಹಗಳಲ್ಲಿ ಯಾವ ದಶಾಭುಕ್ತಿಗಳಲ್ಲಿ ವ್ಯತ್ಯಾಸ ಆದರೂ ಮನುಷ್ಯ ನರಳೋದು ಸಹಜವೇ. ಆದರೆ ಬೇರೆಲ್ಲ ಗ್ರಹಗಳ ಬಗ್ಗೆ ಆಲೋಚನೆ ಮಾಡಿದಾಗ ಒಂದು ಥರ ಇದ್ದರೆ, ಶನೈಶ್ಚರನ ಬಗ್ಗೆ ಆಲೋಚನೆ ಮಾಡಿದಾಗ ಅದು ಮತ್ತೊಂದು ಥರವೇ ಆಗಿಬಿಡುತ್ತೆ. ಶಿಕ್ಷೆಯನ್ನು ಕೊಡ್ತಕ್ಕಂಥದ್ದು, ಕ್ರಮಶಿಕ್ಷಣದಲ್ಲಿ ನಡೆಸ್ತಕ್ಕಂಥದ್ದು, ಅಥವಾ ನಾವು ಮಾಡುವಂತಹ ಅಥವಾ ಮಾಡಿರುವಂತಹ ಅಥವಾ ನಮ್ಮ ಪ್ರಾರಬ್ಧ ಕರ್ಮಕ್ಕೆ ಅನುಸಾರವಾಗಿ ನಮ್ಮನ್ನು ಕರ್ಮಫಲಗಳಲ್ಲಿ ನಡೆಸಿ ಆ ಕರ್ಮದಿಂದ ಹೊರಗಡೆ ತಂದು ಒಂದು ಮುಕ್ತಿಯನ್ನು ದಯಪಾಲಿಸ್ತಕ್ಕಂಥದ್ದು ಶನೈಶ್ಚರನ ಕಾಯಕ. ಹಾಗಾಗಿ ನೀಲಾಂಜನ ಸಮಾಭಾಸಂ ರವಿಪುತ್ರಮಿಮಾಗ್ರಜಂ ಛಾಯಾಮಾರ್ತಾಂಡ ಸಂಭೂತಂ ತನ್ನಮಾಮಿ ಶನೈಶ್ಚರಂ. ಷಣ್ಣೋ ದೇವಿ ರವಿಷ್ಠಯ ಆಪೋ ಭವಂತು ಪೀತಯೇ
ಶಯ್ಯೋರವಿಶ್ರವಂತನಃ ಶನೇಶ್ಚರಾಯ ನಮಃ. ಹೀಗೆ ಶನೇಶ್ಚರ ಮಹಾಮಂತ್ರವನ್ನು ತಿಳಿತಾ ಮುಂದೆ ಬರ್ತಕ್ಕಂಥ ನವೆಂಬರ್ 30ನೇ ತಾರೀಕು ನಡೀತಕ್ಕಂಥ ಶನೇಶ್ಚರ ಮಹಾಯಾಗಕ್ಕೆ ತಮ್ಮೆಲ್ಲರನ್ನೂ ಆದರದಿಂದ ಸ್ವಾಗತಿಸ್ತಾ ಇದ್ದೀವಿ. ಮಹರ್ಷಿ ಮಂದಿರಕ್ಕೆ, ಸಾಲಿಗ್ರಾಮ ಕ್ಷೇತ್ರಕ್ಕೆ. ಬೆಂಗಳೂರಿನ ಉತ್ತರ ಭಾಗದಲ್ಲಿರ್ತಕ್ಕಂಥ ಸಾದಹಳ್ಳಿ ನವರತ್ನ ಅಗ್ರಹಾರದಲ್ಲಿ ಮಹರ್ಷಿ ಮಂದಿರ ಸಾಲಿಗ್ರಾಮ ಕ್ಷೇತ್ರ ಲಕ್ಷ್ಮೀಭೂವರ ಸ್ವಾಮಿಯ ಸಾನ್ನಿಧ್ಯ. ಈ ಸಾನ್ನಿಧ್ಯದಲ್ಲಿ ಲೋಕ ಕಲ್ಯಾಣಾರ್ಥವಾಗಿ ಶನೇಶ್ಚರ ಮಹಾಯಾಗವನ್ನು ನಡೆಸಬೇಕು ಎಂಬತಕ್ಕಂಥ ಈ ಒಂದು ಮಹೋನ್ನತವಾದಂಥ ಒಂದು ಚಿಂತನೆ. ಹಾಗಾಗಿ ಶನೇಶ್ಚರನ ಸಾನ್ನಿಧ್ಯದಲ್ಲಿ ಶನಿಶಂಗನಾಪುರಕ್ಕೆ ಬಂದು ಸ್ವಾಮಿಗೆ ಅಲ್ಲಿ ನಡೆದಂಥ ಒಂದು ಮಹಾಸಂಕಲ್ಪವನ್ನು ಮಾಡಿ ದೇವರ ಸಾನ್ನಿಧ್ಯದಲ್ಲೇ 3 ದಿನಾಂಕಗಳನ್ನು ನಿಗದಿಪಡಿಸಿ ಆ 3 ದಿನಾಂಕಗಳು ಭಗವಂತನ ಮೇಲಿಟ್ಟು ಆ ಒಂದು ಚೀಟಿಯನ್ನು ಮಾತ್ರ ತಗೊಂಡಾಗ ಬಂದಂತಹ ದಿನಾಂಕವೇ ನವೆಂಬರ್ 30ನೇ ತಾರೀಕು. ಈ ನವೆಂಬರ್ 30ಕ್ಕೂ ಮುನ್ನ 9 ದಿನಗಳ ಮುಂಚಿತವಾಗಿ ಶನೇಶ್ಚರ ಮಹಾಮಂತ್ರವನ್ನು 27 ನಕ್ಷತ್ರ 12 ರಾಶಿಗಳಿಗೆ ಸಂಬಂಧಪಟ್ಟ ಹಾಗೆ ತಾವೆಲ್ಲರೂ ಜಪವನ್ನು ಮಾಡ್ತಕ್ಕಂಥದ್ದು. ಶನೇಶ್ಚರ ಜಪಾನುಷ್ಠಾನ ಮಾಡೋದ್ರಿಂದ ಕರ್ಮಫಲಗಳು ದೂರ ಆಗುತ್ತೆ, ಮನಸ್ಸಿಗೆ ಶಾಂತಿ ನೆಮ್ಮದಿ ಸಿಗುತ್ತೆ, ಬರುವಂತಹ ಗಂಡಾಂತರದಿಂದ ಹೊರಬೀಳಬಹುದಾಗತ್ತೆ. ವಾಹನದಲ್ಲಾಗಲಿ ವ್ಯವಹಾರಗಳಲ್ಲಾಗಲಿ ಕೂಡಿಟ್ಟಂಥ ಹಣವಾಗಲಿ ಮನಸ್ಸಿಗೆ ನೆಮ್ಮದಿಯಾಗಲಿ, ಅಷ್ಟೇ ಹಾಗೆ ಒಂದು ಕುಟುಂಬದ ನೆಮ್ಮದಿಗಾಗಲಿ. ಎಷ್ಟೋ ಕುಟುಂಬಗಳಲ್ಲಿ ಭಗವಂತ ಎಲ್ಲವನ್ನೂ ದಯಪಾಲಿಸಿರ್ತಾನೆ, ಆದರೆ ಯಾವುದೂ ಇಲ್ಲದಂಥ ರೀತಿಯಲ್ಲಿ ನಾವಿರ್ತೀವಿ. ಅಂತಹ ಪರಿಸ್ಥಿತಿನಲ್ಲಿ ಶನೇಶ್ಚರನ ಅನುಗ್ರಹ ಪಡೆಯಲಿಕ್ಕಾಗಿ ಯಾರೇ ಆದರೂ ಸಹಿತ 9 ದಿನಗಳ ಮುಂಚಿತವಾಗಿ, ಅಂದರೆ ಈ ಮಹಾಯಜ್ಞದ ಪೂರ್ವಭಾವಿಯಾಗಿ 9 ದಿನಗಳು ಅನುಷ್ಠಾನವನ್ನು ಬೆಳಗ್ಗೆ ಮತ್ತು ಸಾಯಂಕಾಲ ಶನೇಶ್ಚರ ಮಂತ್ರವನ್ನು ಜಪಿಸಿ ತದಾದ ನಂತರ ತಾವು ಯಜ್ಞಕ್ಕೆ ಬಂದರೆ ಶೀಘ್ರವಾಗಿ ಭಗವಂತನ ಕೃಪೆಗೆ ತಾವು ಪಾತ್ರರಾಗ್ತೀರಿ. ಅಂತಹ ಅದ್ಭುತವಾದಂಥ ಒಂದು ಚಿಂತನೆಯನ್ನು, ಶನೇಶ್ಚರನ ವಿಶೇಷವಾಗಿರ್ತಕ್ಕಂಥ ಆರಾಧನೆ ಮಹರ್ಷಿ ಮಂದಿರ ಸಾಲಿಗ್ರಾಮ ಕ್ಷೇತ್ರದಲ್ಲಿ ನಡೀತಿದೆ. ತಮ್ಮೆಲ್ಲರಿಗೂ ಆದರದ ಸ್ವಾಗತ. ಇದರ ಮಧ್ಯದಲ್ಲಿ ವಾಲಂಟ್ರಿಯಾಗಿ ಪ್ರತಿಯೊಂದು ಡಿಸ್ಟಿಕ್ಕು ತಾಲೂಕುಗಳಲ್ಲಿ ಒಂದೊಂದು ಸಂಸ್ಥೆ ಅಂತ ಮಾಡಿಕೊಂಡು ಅಲ್ಲಿಂದ ಬರ್ತಕ್ಕಂಥವರು ಆ ಸುತ್ತಮುತ್ತ ಇರ್ತಕ್ಕಂಥವರ ಸಂದೇಹ ಸಂಶಯಗಳನ್ನು ದೂರ ಮಾಡಲಿಕ್ಕಾಗಿ ಒಂದು 5 ಜನ ಹೆಣ್ಣುಮಕ್ಕಳು ಅಥವಾ 6 ಜನ ಹೆಣ್ಣುಮಕ್ಕಳು 6 ಜನ ಗಂಡು ಮಕ್ಕಳಿಗೆ ಒಂದೊಂದು ಸಂಸ್ಥೆಯಲ್ಲಿ ಒಂದೊಂದು ಸ್ಥಾನಮಾನವನ್ನು ಕಲ್ಪಿಸಿ ನಮ್ಮ ಮಹರ್ಷಿ ಮಂದಿರದಿಂದ ಒಂದು ಅವಕಾಶ ಕೊಡ್ತಿದ್ದೀವಿ. ಇದಕ್ಕಾಗಿ ನಿಮ್ಮ ಫೋನ್ ನಂಬರು ಮತ್ತು ನಿಮ್ಮ ಫೋಟೋ ಎರಡೂ ನಾವು ಕೊಡುವಂತಹ ಒಂದು ನಂಬರ್ಗೆ ವಾಟ್ಸಪ್ ಮಾಡಿದ್ರೆ ಆಯಾ ಪ್ರಾಂತ್ಯಕ್ಕೆ ಸಂಬಂಧಪಟ್ಟಂಥ ವಿಚಾರಗಳನ್ನು ನಿಮಗೆ ನಾವು ತಿಳಿಸ್ತೀವಿ. ನಂಬರ್ ಯಾವುದು ನಾನು ಮುಂದಿನ ಭಾಗದಲ್ಲಿ ತಿಳಿಸ್ಕೊಡ್ತೇನೆ. ಕೂತ್ಕೊಳ್ಳಿ, ವಿಚಾರಗಳು ಸಾಕಷ್ಟು ಇದೆ. ಒಳ್ಳೆಯದಾಗಲಿ. ಇನ್ನು ಬಹಳ ವಿಶೇಷವಾಗಿ ಇಂದಿನ ಭಾಗದಲ್ಲಿ ಗುರುಜರವರು ತಿಳಿಸ್ತಾ ಇದ್ರು, ಇವತ್ತಿನ ದಿನ ಶನೇಶ್ಚರ ಮಹಾಯಾಗದ ಕುರಿತಾಗಿ ಮತ್ತಷ್ಟು ಮಾಹಿತಿಗಳನ್ನು ತಿಳ್ಕೊಳ್ಬೇಕು ಅಂತಂದರೆ, ಯಾಗದ ಕುರಿತಾಗಿ ವಿಚಾರಗಳನ್ನು ತಿಳ್ಕೊಳ್ಬೇಕು ಅಂತಂದರೆ, ವ್ಯವಸ್ಥೆಗಳ ಬಗ್ಗೆ ತಿಳ್ಕೊಳ್ಬೇಕು ಅಂತಂದರೆ, ಸೇವೆಗಳ ಬಗ್ಗೆ ತಿಳ್ಕೊಳ್ಬೇಕು ಅಂತಂದರೆ ಈ ಒಂದು ದೂರವಾಣಿ ಸಂಖ್ಯೆಗೆ ಕರೆಯನ್ನು ಮಾಡಿ, ದೂರವಾಣಿ ಸಂಖ್ಯೆಯನ್ನು ನಾನು ತಿಳಿಸ್ಕೊಡ್ತೀನಿ ಅಂತ ಹೇಳಿ ಗುರುಜರವರು ತಿಳಿಸ್ತಾ ಇದ್ರು. ಹಾಗಾಗಿ ನಾನು ಇವತ್ತಿನ ದಿವಸ ಮೊದಲನೇದಾಗಿ ದೂರವಾಣಿ ಸಂಖ್ಯೆಯನ್ನು ತಿಳಿಸ್ತಾ ಇದ್ದೇನೆ. ಒಂದು ವಿಚಾರ ನಾನು ಸ್ಪಷ್ಟೀಕರಿಸೋದಾದರೆ, ಈ ದೂರವಾಣಿ ಸಂಖ್ಯೆಗೆ ತಾವು ಕರೆಯನ್ನು ಮಾಡೋದ್ರಿಂದ ಶನೇಶ್ಚರ ಮಹಾಯಾಗದ ಕುರಿತಾಗಿ ಮಾತ್ರನೇ ಮಾಹಿತಿ ಸಿಗತ್ತೆ. ಪ್ರಸ್ತುತ ಯಾಗ ಮುಗಿಯುವ ತನಕನೂ ಕೂಡ ಯಾಗದ ಬಗ್ಗೆ ಮಾತ್ರ ಮಾಹಿತಿನೇ ಸಿಗುತ್ತೆ ಹೊರತಾಗಿ ಗುರುಜಿರವರು ಯಾವಾಗ ಸಿಗ್ತಾರೆ, ಎಲ್ಲಿ ಸಿಗ್ತಾರೆ, ಹೆಂಗೆ ಸಿಗ್ತಾರೆ ಅನ್ನೋದ್ರ ಬಗ್ಗೆ ಮಾಹಿತಿ ಅಷ್ಟಾಗಿ ಸಿಗ್ತಕ್ಕಂಥದ್ದು ಇರೋದಿಲ್ಲ. ಹಾಗಾಗಿ ತಮ್ಮೆಲ್ಲರಿಗೂ ಕೂಡ ನಾನು ಮಾಹಿತಿಯನ್ನು ತಿಳಿಸ್ತಾ ಇದ್ದೇನೆ. ಈ ಒಂದು ದೂರವಾಣಿ ಸಂಖ್ಯೆಯನ್ನು ತಿಳಿಸ್ತಾ ಇದ್ದೇನೆ. ಈ ಒಂದು ದೂರವಾಣಿ ಸಂಖ್ಯೆ ಈಗಾಗಲೇ ತಮ್ಮೆಲ್ಲರಿಗೂ ಕೂಡ ಪರಿಚಯ ಇದೆ. ಯಾವುದಪ್ಪ ಅಂತಂದರೆ ಲಕ್ಷ್ಮೀ ಭೂವರಹ ಸ್ವಾಮಿಯ ರಕ್ಷಾ ಕವಚ, ಸಾಲಿಗ್ರಾಮದ ರಕ್ಷಾ ಕವಚವನ್ನು ತೆಗೆದುಕೊಳ್ಬೇಕಾದ್ರೆ ಇದೇ ದೂರವಾಣಿ ಸಂಖ್ಯೆಗೆ ತಾವು ವಾಟ್ಸಪ್ಪನ್ನು ಮಾಡಿದಾಗ, ಹಾಯ್ ಮೆಸೇಜನ್ನು ಕಳಿಸಿದಾಗ ತಮ್ಮೆಲ್ಲರಿಗೂ ಕೂಡ ಮಾಹಿತಿ ಸಿಗ್ತಕ್ಕಂಥದ್ದಿತ್ತು. ಹಾಗಾಗಿ ಈಗ ಮತ್ತೊಮ್ಮೆ ನಾನು ಇದೇ ದೂರವಾಣಿ ಸಂಖ್ಯೆಯನ್ನು ತಿಳಿಸ್ತಾ ಇದ್ದೇನೆ. ಇದೇ ವಾಟ್ಸಪ್ ನಂಬರ್ಗೆ ತಾವು ಮೆಸೇಜನ್ನಾದರೂ ಮಾಡ್ಬೋದು, ಇಲ್ಲಾಂತಂದರೆ ವಾಟ್ಸಪ್ನ ಮುಖಾಂತರ ತಾವು ಕರೆಯನ್ನು ಮಾಡಿ ಇದ್ರ ಬಗ್ಗೆ ಮಾಹಿತಿಯನ್ನು ಕೂಡ ತಾವು ತಿಳ್ಕೊಳ್ಬೋದು. ಹಾಗಾಗಿ ನಾನು ತಿಳಿಸ್ತಾ ಇರ್ತಕ್ಕಂಥ ದೂರವಾಣಿ ಸಂಖ್ಯೆಯನ್ನು ನೋಟ್ ಡೌನ್ ಮಾಡ್ಕೊಳ್ಳಿ. 9980520171. ಕಳೆದ ಬಾರಿ ಈ 0171 ತಾವೆಲ್ಲರೂ ಕೂಡ ಮಿಸ್ಅಂಡರ್ಸ್ಟ್ಯಾಂಡ್ ಮಾಡಿಕೊಂಡು ತಾವೇನು ಮಾಡಿದ್ರಿ, 011 ಅಂತ ಹೇಳಿ 0111ಗೆ ಕರೆಯನ್ನು ಮಾಡ್ತಕ್ಕಂಥದ್ದು, ವಾಟ್ಸಪ್ಪನ್ನು ಮಾಡ್ತಕ್ಕಂಥದ್ದು ಮಾಡಿದ್ರಿ. ಅದು ಆಶ್ರಮಕ್ಕೆ ಬರೋದ್ರ ಹೊರತಾಗಿ ಮತ್ತೊಬ್ಬರ ವಾಟ್ಸಪ್ ನಂಬರಿಗೆ ಮೆಸೇಜ್ಗಳು ಹೋಗಿ ಅವರ ಸಮಸ್ಯೆಗಳಾಗಿ ಅದೆಲ್ಲವೂ ಕೂಡ ಆಗೋಗಿತ್ತು. ಈ ಬಾರಿ ಆ ಸಮಸ್ಯೆಗಳಾಗ್ತಕ್ಕಂಥದ್ದು ಬೇಡ. ನಾನು ಸಂಖ್ಯೆಯನ್ನು ಮತ್ತೊಮ್ಮೆ ಹೇಳ್ತಾ ಇದ್ದೇನೆ, ಕರೆಕ್ಟಾಗಿ ನೋಟ್ ಡೌನ್ ಮಾಡ್ಕೊಳ್ಳಿ. 9980520171. ಈ ಒಂದು ದೂರವಾಣಿ ಸಂಖ್ಯೆಗೆ ಕರೆಯನ್ನು ಮಾಡ್ತಕ್ಕಂಥದ್ದಾಗಲಿ, ವಾಟ್ಸಪ್ನ ಮುಖಾಂತರ ಮೆಸೇಜಸ್ಸನ್ನು ಕಳಿಸ್ತಕ್ಕಂಥದ್ದಾಗಲಿ ಮಾಡೋದ್ರಿಂದ ಶನೇಶ್ಚರ ಮಹಾಯಾಗದ ಕುರಿತಾಗಿ ಮತ್ತಷ್ಟು ಮಾಹಿತಿಗಳನ್ನು ತಾವೆಲ್ಲರೂ ಕೂಡ ತಿಳ್ಕೊಳ್ಬೋದು. ಒಳ್ಳೆಯದಾಗಲಿ, ಶುಭವಾಗಲಿ. ಇದೆಲ್ಲದರ ಜೊತೆಗೆ
ಇವತ್ತಿನ ದಿನದ ವಿಶೇಷತೆ, ಪಂಚಾಂಗ ಶ್ರವಣ ಅದೆಲ್ಲವನ್ನು ಕೂಡ ತಿಳ್ಕೊಳ್ಬೇಕಲ್ವಾ? ಹಾಗಾಗಿ ಈಗ ಪ್ರಾರಂಭ ಮಾಡೋಣ ದಿನ ವಿಶೇಷ. ಗುರುಗಳೇ, ಇವತ್ತಿನ ದಿನದ ವಿಶೇಷತೆ ಹಾಗೂ ಪಂಚಾಂಗ ಶ್ರವಣ. ಖಂಡಿತ. ಶನೈಶ್ಚರ ಯಾಗದ ಬಗ್ಗೆ ವಿಶೇಷವಾಗಿರ್ತಕ್ಕಂಥ ಅನುಷ್ಠಾನಗಳನ್ನು ನಿಮ್ಮ ಮನದಲ್ಲಿರ್ತಕ್ಕಂಥ ಈ ಯಾಗದ ಬಗ್ಗೆ, ಯಜ್ಞದ ಬಗ್ಗೆ ನಿಮ್ಮ ಸಹಕಾರ, ನಿಮ್ಮ ಸಹಾಯ ಎಲ್ಲವೂ ಅಗತ್ಯವಾಗಿದೆ. ಇಂತಹ ಒಂದು ದೊಡ್ಡ ಕಾರ್ಯಕ್ರಮ ನಡೀಬೇಕಾದ್ರೆ ಅದು ಆನಂದ್ ಗುರೂಜಿಯವರೊಬ್ಬರಿಂದ ಸಾಧ್ಯ ಇಲ್ಲ. ನೀವು ಸ್ವತಃ ತಾವೆಲ್ಲರೂ ಬಂದು ನಿಂತು ಕೈ ಜೋಡಿಸಿ ಇಂತಹ ಅದ್ಭುತವಾದಂತಹ ಯಜ್ಞಕ್ಕೆ ತಮ್ಮೆಲ್ಲರ ಸಹಕಾರ ಇರಲಿ. ಕೆರೆಯ ನೀರು ಕೆರೆಗೆ ಚೆಲ್ತಕ್ಕಂಥದ್ದು, ಆತ ಕೊಟ್ಟದ್ದನ್ನು ಆತನ ಸೇವೆಗೆ ವಿನಿಯೋಗ ಮಾಡ್ತಕ್ಕಂಥದ್ದು ಬಿಟ್ಟರೆ ಇಲ್ಲಿ ಯಾವೊಂದು ಸ್ವಾರ್ಥವಾಗಿ ಆಲೋಚನೆ ಮಾಡ್ತಕ್ಕಂಥದ್ದಲ್ಲ. ನೀವು ಈ ಮಹಾಯಜ್ಞದಲ್ಲಿ ಒಂದಷ್ಟು ಎಳ್ಳೆಣ್ಣೆ ಆಗಿರಲಿ, ಒಂದಷ್ಟು ಎಳ್ಳಾಗಲಿ, ಅಥವಾ ಒಂದಷ್ಟು ವಿಶೇಷವಾಗಿರ್ತಕ್ಕಂಥ ದವಸ ಧಾನ್ಯಗಳಾಗಿರಲಿ, ಬರ್ತಕ್ಕಂಥ ಭಕ್ತರಿಗೆ ಅನ್ನಪ್ರಸಾದದ ಬಗ್ಗೆ ಆಗಿರಲಿ, ಅಥವಾ ಅಲ್ಲಿನ ವ್ಯವಸ್ಥೆ, ಹೂವಿನ ಅಲಂಕಾರ ಆಗಿರಲಿ, ಅಥವಾ ಒಂದಷ್ಟು ಪೆಂಡಾಲ್ ವ್ಯವಸ್ಥೆ, ಸೌಂಡ್ ಸಿಸ್ಟಮ್, ಎರಡ ಸಾಕಷ್ಟು ಇದೆ. ಇದೆಲ್ಲದರ ಮಧ್ಯದಲ್ಲಿ ಗಜವಾಹನೋತ್ಸವ ಬೇಕೇ ಬೇಕಲ್ಲ. ಆನೆ ಇಲ್ಲದಿರ ಕಾರ್ಯಕ್ರಮ ಇರೋದಿಲ್ವಲ್ಲ, ಆನೆಯೂ ಬರಬೇಕಾಗುತ್ತೆ. ಅದಕ್ಕೆ ಸಂಬಂಧಪಡ್ತಕ್ಕಂಥ ಸೇವೆಗಳು ಇದೆ. ನಿಮ್ಮ ಶಕ್ತಿಯ ಅನುಸಾರ ಒಂದಷ್ಟು ಸೇವೆ ಮಾಡೋ ಮನಸ್ಸಿದ್ದರೆ ನೇರವಾಗಿ ಬಂದು ನನ್ನ ಮಾತಾಡ್ಬೋದು, ಅಥವಾ ನಿಮ್ಮ ಸೇವೆಯನ್ನು ವಾಟ್ಸಪ್ ಮುಖಾಂತರ ಅಥವಾ ಫೇಸ್ಬುಕ್ ಮುಖಾಂತರ, ವಾಟ್ಸಪ್ ಮುಖಾಂತರ ನಾವು ಕೊಟ್ಟಂಥ ನಂಬರನ್ನ ವಾಟ್ಸಪ್ ಮುಖಾಂತರ ವಿಚಾರವನ್ನು ಮುಟ್ಟಿಸಿ ನಿಮ್ಮ ಸೇವೆಯನ್ನು ನಾವು ಸ್ವಾಗತಿಸ್ತೀವಿ. ಜೊತೆಗೆ ಈ ಯಜ್ಞದಲ್ಲಿ ತಾವೇ ಮುಂದೆ ನಿಂತು ಈ ಯಜ್ಞಕ್ಕೆ ಬೇಕಾದಂಥ ವ್ಯವಸ್ಥೆಗಳನ್ನು ಮಾಡುವಂಥದ್ದಾಗಲಿ. ಯಾಕೆಂದರೆ ಈ ಯಜ್ಞ ಸಂಪೂರ್ಣವಾಗಿ ಲೋಕ ಕಲ್ಯಾಣಾರ್ಥವಾಗಿ ನಡೀತಕ್ಕಂಥ ಶನೈಶ್ಚರ ಮಹಾಯಜ್ಞದಲ್ಲಿ ತಮ್ಮೆಲ್ಲರ ಸೇವೆಯೇ ಪ್ರಧಾನವಾದಂಥದ್ದು ಇರಲಿ. ಇದೆಲ್ಲ ಒಂದು ಭಾಗ. ಆದರೆ ತಾಯಿ ಹಾಸನಾಂಬಾಳ ಬಗ್ಗೆ ಅಬ್ಬಬ್ಬ, ಏನು ಜನಸಾಗರ, ಎಷ್ಟು ಸೌಂದರ್ಯ, ಎಷ್ಟು ಸುಂದರವಾದಂಥ ಒಂದಷ್ಟು ಅಲಂಕಾರ, ಇದೆಲ್ಲವೂ ನೋಡ್ಬೋದಾದರೆ ಹಾಸನ. ನಿಮ್ಮೆಲ್ಲರ ಚಿತ್ತ ಹಾಸನದತ್ತ. ಬನ್ನಿ, ಹಾಸನದಲ್ಲಿರ್ತಕ್ಕಂಥ ತಾಯಿ ಹಾಸನಾಂಬಾಳರ ದರ್ಶನ ಮಾಡ್ಕೊಂಡು ಬರೋಣ. ಈ ಬಾರಿ ಜಿಲ್ಲಾಡಳಿತ ಅಥವಾ ರಾಜ್ಯ ಸರ್ಕಾರ ವ್ಯವಸ್ಥೆಗಳನ್ನು ಮಾಡಿರುವಂಥ ರೀತಿ ಇದೆಯಲ್ಲ, ಇದು ಬಹಳ ಅಚ್ಚುಕಟ್ಟಾಗಿ ಮಾಡಿದ್ದಾರೆ. ಜಿಲ್ಲಾಡಳಿತ ತೆಗೆದುಕೊಂಡಿರತಕ್ಕಂಥ ನಿಲುವು ಮತ್ತು ದೇವಾಲಯಕ್ಕೆ ಬರ್ತಕ್ಕಂಥ ಭಕ್ತರಿಗೆ ವ್ಯವಸ್ಥೆ ಎಲ್ಲವೂ ಸಹಿತ ಅಚ್ಚುಕಟ್ಟಾಗಿ ಎಲ್ಲ ಒಂದಷ್ಟು ಸುಸರ್ಜಿತವಾದಂಥ ರೀತಿ ಮಾಡಿರೋದ್ರಿಂದ ನಿಜಕ್ಕೂ ಹಾಸನಕ್ಕೆ ಬಂದು ಹೋಗುವಂಥ ಭಕ್ತರಿಗೆ
ಯಾವುದೇ ಕಾರಣಕ್ಕೂ ಅಚಾತುರ್ಯಗಳಾಗ್ದಿರ, ಸಮಸ್ಯೆ ಆಗ್ದಿರ, ನೂಕು ನುಗ್ಲು ಆಗ್ದಿರ ಇರೋದ್ರಲ್ಲೇ ಒಂದು ವ್ಯವಸ್ಥೆಗಳನ್ನು ಕಾಪಾಡುವಂಥದ್ರಲ್ಲಿ ಭಾಳ ಮುಂಚೂಣಿಯಲ್ಲಿದ್ದಾರೆ ಅನ್ನೋದು ತಪ್ಪಾಗೋದಿಲ್ಲ. ಯಾರೆಲ್ಲರಿಗೂ ತಾಯಿ ಕೈ ಬೀಸಿ ಕರೀತಿದ್ದಾಳೆ, ಯಾರೆಲ್ಲ ಮನಸ್ಸಲ್ಲಿ ಕೂತ್ಕೊಂಡು ನನ್ನ ನೋಡಲಿಕ್ಕೆ ನೀನು ಬಾ ಅಂತ ಹೇಳ್ತಿದ್ದಾಳೆ, ಯಾರೆಲ್ಲರ ಹಣೆಯಲ್ಲಿ ಹಾಸನಾಂಬಾಳ ದರ್ಶನ ಮಾಡ್ಬೋದು, ಮಾಡಲಿಕ್ಕೆ ಬೇಕಾಗಿರ್ತಕ್ಕಂಥ ವ್ಯವಸ್ಥೆ ಅಂತಕ್ಕಂಥದ್ದನ್ನು ಹಣೆಯಲ್ಲಿ ಬರೆದಿರುತ್ತೆ, ಅದನ್ನು ಯಾರೂ ತಪ್ಪಿಸೋಕ್ಕಾಗೋದಿಲ್ಲ. ಭಗವತಿಯಾದಂತಹ ತಾಯಿ ಹಾಸನಾಂಬಾಳ ವಿಶೇಷವಾಗಿರ್ತಕ್ಕಂಥ ದರ್ಶನ ಭಾಗ್ಯ ಈ ಬಾರಿ ಜಿಲ್ಲಾಡಳಿತ ಬಹಳ ಅದ್ಧೂರಿತವಾಗಿ ಶಾಸ್ತ್ರಬದ್ಧವಾಗಿ ಬರ್ತಕ್ಕಂತಹ ಭಕ್ತರಿಗೆ ಹಾಗೂ ಯಾರೊಬ್ಬರು ಬಂದರೂ ಸಹಿತ ಬರ್ತಕ್ಕಂಥವರಿಗೆ ದರ್ಶನ ಭಾಗ್ಯವನ್ನು ಬಹಳ ಅತ್ಯುತ್ತಮವಾಗಿ ಕಾಣಿಸಿದ್ದಾರೆ. ಜಿಲ್ಲಾಡಳಿತದ ಈ ಕಾಯಕವನ್ನು ಇಡೀ ರಾಜ್ಯ ತಿರುಗಿ ನೋಡುವಂತಹ ರೀತಿಯಲ್ಲಿದೆ. ಹಾಗೆ ಅತ್ಯುತ್ತಮವಾದಂತಹ ವಿಶೇಷವಾಗಿರ್ತಕ್ಕಂಥ ರೀತಿ ಭಗವತಿಯ ದರ್ಶನವನ್ನು ಮಾಡಲಿಕ್ಕೆ ಬರ್ತಕ್ಕಂಥ ಭಕ್ತರಿಗೆ ದರ್ಶನ ಭಾಗ್ಯ ಕೊಡುವಂಥ ಮಹಾಪ್ರಸಾದ, ವರ್ಷಕ್ಕೆ ಒಂದಾವರ್ತಿ ದರ್ಶನಕ್ಕೆ ದಾರಿ ಮಾಡಿಕೊಟ್ಟಿರ್ತಕ್ಕಂಥ ಈ ಒಂದು ವಿಶೇಷವಾಗಿರೋ ಸಾನ್ನಿಧ್ಯದಲ್ಲಿ ಬಂದು ಭಗವತಿಯನ್ನು ದರ್ಶನ ಮಾಡುವಂಥ ಸೌಭಾಗ್ಯ ಎಲ್ಲರಿಗೂ ಸಿಗುವಂಥದ್ದಾಗಲಿ. बोलो हासनांबा माता की जय, बोलो हासनांबा माता की जय, बोलो हासनांबा माता की जय. ಇನ್ನು ಬಹಳ ವಿಶೇಷವಾಗಿ ಇಂದಿನ ಭಾಗದಲ್ಲಿ ಹಾಸನಾಂಬಾ ದೇವಿಯ ದರ್ಶನವನ್ನು ಮಾಡ್ತಾ ಇದ್ವಿ. ಬನ್ನಿ ಮತ್ತೆ ಮುಂದುವರಿಸೋಣ. ತಾಯಿ ಹಾಸನಾಂಬಾಳ ವಿಶೇಷವಾಗಿರ್ತಕ್ಕಂತಹ ತಾಯಿಯ ಸಾನ್ನಿಧ್ಯ, ಈಗ ತಾವು ನೋಡ್ತಿರ್ತಕ್ಕಂಥ ಈ ಪರಮ ಪವಿತ್ರವಾಗಿರ್ತಕ್ಕಂಥ ಸಾನ್ನಿಧ್ಯ, ಸಾಕಷ್ಟು ಜನ ಭಕ್ತರನ್ನು ಆಕರ್ಷಣೆ ಮಾಡಿಕೊಡ್ತಿರ್ತಕ್ಕಂಥ ಈ ಪರಮ ಪವಿತ್ರವಾಗಿರ್ತಕ್ಕಂಥ ಈ ಸಾನ್ನಿಧ್ಯದಲ್ಲಿ ದೇವಿಗೆ ಒಂದು ಆರತಿಯನ್ನು ನಡೆಸಿ ತದನಂತರ ಗರ್ಭಗುಡಿ ಒಳಗಡೆ ದರ್ಶನಕ್ಕೆ ಹೊರಡೋಣ. ಸರ್ವಮಂಗಳ ಮಾಂಗಲ್ಯೇ ಶಿವೆ ಸರ್ವಾರ್ಥ ಸಾಧಿಕೆ ಶರಣ್ಯೇ ತ್ರ್ಯಂಬಕೆ ಗೌರಿ ನಾರಾಯಣಿ ನಮೋಸ್ತುತೆ. ಮಹಾಕಾಳಿ, ಮಹಾಲಕ್ಷ್ಮಿ, ಮಹಾಸರಸ್ವತಿ ತ್ರಿಶಕ್ತಿ ದೇವಿಯನ್ನು ಕೂಡ ಆರಾಧನೆಯನ್ನು ಮಾಡ್ತಾ ಇರತಕ್ಕಂಥ ಈ ಒಂದು ಶಕ್ತಿ ಸಾನ್ನಿಧ್ಯ, ಇದುವೇ ಹಾಸನಾಂಬಾ ದೇವಿಯ ಬಹಳ ವಿಶೇಷವಾಗಿರ್ತಕ್ಕಂಥ ದೇಗುಲ. ಈ ಒಂದು ದೇಗುಲಕ್ಕೆ ಇಂತಹ ಸಮಯದಲ್ಲಿ ಪರಮ ಪವಿತ್ರವಾಗಿರ್ತಕ್ಕಂಥ ಈ ಒಂದು ಸಮಯದಲ್ಲಿ ನಾನು ನನ್ನ ತಂದೆಯವರಾಗಿರ್ತಕ್ಕಂಥ ಡಾಕ್ಟರ್ ಮಹರ್ಷಿ ಆನಂದ್ ಗುರುಜಿರವ್ರ ಜೊತೆ, ನಮ್ಮ ತಾಯಿಯವರ ಜೊತೆ, ನಮ್ಮ ಕುಟುಂಬ ಸಮೇತರಾಗಿ ತಾಯಿಯ ದರ್ಶನವನ್ನು ಮಾಡಲಿಕ್ಕೆ ಬಂದಿದ್ದೇವೆ. ತಾಯಿಯ ಸಂಪೂರ್ಣ ಕೃಪಾಶೀರ್ವಾದ ಮಹರ್ಷಿವಾಣಿ ಕಾರ್ಯಕ್ರಮದ ಸಮಸ್ತ ವೀಕ್ಷಕ ಪ್ರಭುಗಳು ತಮ್ಮೆಲ್ಲರಿಗೂ ಕೂಡ ಇರಲಿ ಅಂತ ನಾನು ಕೂಡ ತಾಯಿಯಲ್ಲಿ ಪ್ರಾರ್ಥನೆಯನ್ನು ಮಾಡ್ತಾ, ಒಳ್ಳೆಯದಾಗಲಿ, ಶುಭವಾಗಲಿ. ಹಾಸನಾಂಬಾ ದೇವಿಗೆ ಬಹಳ ವಿಶೇಷವಾಗಿರ್ತಕ್ಕಂಥ ಆರತಿಯನ್ನು ಸಲ್ಲಿಸುವ ಮುಖಾಂತರ ತಾಯಿಯ ದರ್ಶನಕ್ಕೆ ಮುಂತೆರಳತಕ್ಕಂಥದ್ದಿರುತ್ತೆ. ಹಾಗಾಗಿ ಆರತಿಯನ್ನು ಮಾಡತಕ್ಕಂಥ ಈ ಒಂದು ಸುಸಂದರ್ಭವನ್ನು ತಾವೆಲ್ಲರೂ ಕೂಡ ದರ್ಶನವನ್ನು ಮಾಡ್ಕೊಳ್ಳಿ. ತಾಯಿಯ ರಾಜಗೋಪುರದ ದರ್ಶನವನ್ನು ಮಾಡ್ತಾ ಇದ್ದೀರಿ, ತಮ್ಮೆಲ್ಲರಿಗೂ ಕೂಡ ಒಳ್ಳೆಯದಾಗಲಿ. ಮಹರ್ಷಿವಾಣಿ ಕಾರ್ಯಕ್ರಮದ ಸಮಸ್ತ ವೀಕ್ಷಕ ವರ್ಗಗಳು ತಮ್ಮೆಲ್ಲರಿಗೂ ಕೂಡ ಹಾಸನಾಂಬೆಯ ಸಂಪೂರ್ಣ ಕೃಪಾಶೀರ್ವಾದ ಸದಾಕಾಲ ಇರಲಿ ಅಂತ ನಾನು ಕೂಡ ತಾಯಿಯಲ್ಲಿ ಪ್ರಾರ್ಥನೆಯನ್ನು ಮಾಡ್ತೇನೆ. ಒಳ್ಳೆಯದಾಗಲಿ, ಶುಭವಾಗಲಿ. ಪ್ರತಿಯೊಬ್ಬರಿಗೂ ತಾಯಿ ಹಾಸನಾಂಬಾಳ ದರ್ಶನದಿಂದ ತಮ್ಮ ಜನ್ಮದಾರಭ್ಯ ಇರ್ತಕ್ಕಂಥ ಕರ್ಮಫಲಗಳು ದೂರ ಆಗಲಿ, ಭಗವತಿಯ ಅನುಗ್ರಹ ಆಗಲಿ. ಅತ್ತ ಸಿದ್ದೇಶ್ವರ, ಇತ್ತ ಹಾಸನಾಂಬ, ಸಿದ್ದೇಶ್ವರರು ಹಾಸನಾಂಬಾಳ ವಿಶೇಷವಾದಂಥ ದರ್ಶನ ಭಾಗ್ಯ ಎಲ್ಲರಿಗೂ ಸಿಗುವಂಥದ್ದಾಗಲಿ. ಒಳ್ಳೆಯದಾಗಲಿ, ಶುಭವಾಗಲಿ. ಮಹರ್ಷಿವಾಣಿ ಕಾರ್ಯಕ್ರಮದ ಸಮಸ್ತ ವೀಕ್ಷಕ ಬಂಧುಗಳು, ಕಾರ್ಯಕ್ರಮವನ್ನು ವೀಕ್ಷಣೆ ಮಾಡಿದಿರ್ತಕ್ಕಂಥ ತಮ್ಮೆಲ್ಲರಿಗೂ ಸಹಿತ ಒಳಿತಾಗಲಿ, ಶುಭವಾಗಲಿ. ಹಾಗೆ ತಾಯಿ ಹಾಸನಾಂಬಾಳ ದರ್ಶನಕ್ಕೆ ಬರ್ತಕ್ಕಂಥ ಪ್ರತಿಯೊಬ್ಬ ಭಕ್ತರಿಗೂ ಸಹಿತ ಒಳ್ಳೆಯದಾಗಲಿ ಅಂತ
ವರ್ಷಕ್ಕೆ ಒಂದಾವರ್ತಿ ದರ್ಶನ ಕೊಟ್ಟು ಬರ್ತಕ್ಕಂತಹ ಭಕ್ತರ ಎಲ್ಲರ ಸಂಕಷ್ಟಗಳನ್ನು ದೂರ ಮಾಡತಕ್ಕಂತಹ ಕಲಿಯುಗದ ಕಲ್ಪವಲ್ಲಿಯಾಗಿ ದರ್ಶನ ಕೊಡ್ತಿರ್ತಕ್ಕಂಥ ತಾಯಿ ಹಾಸನಾಂಬಾಳ ಸಂಪೂರ್ಣ ಅನುಗ್ರಹ ಎಲ್ಲರಿಗೂ ಸಿಗುವಂಥದ್ದಾಗಲಿ. ಸರ್ವಮಂಗಳ ಮಾಂಗಲ್ಯೆ ಶಿವೇ ಸರ್ವಾರ್ಥ ಸಾಧಿಕೆ ಶರಣ್ಯೆ ತ್ರ್ಯಂಬಕೆ ಗೌರಿ ನಾರಾಯಣಿ ನಮೋಸ್ತುತೆ. ಹರಿಂಕರಾಸನ ಗರ್ಭಿತಾಂ ನಿಲಸಿಕಾಂ ಸೌಂ ಕ್ಲೀಂ ಕಳಾಂ ಬಿಪ್ರದೀಂ ಸವರ್ಣಾಂ ವರದಾರ್ಣೀಂಚ ವರಸದಾಂ ದೌತಾಂ ತ್ರಿನೇತ್ರೋಜ್ವಲಾಂ ಒಂದೇ ಪುಸ್ತಕಭಾಸಮಂಕುಶಿಧರಾಂ ಸದ್ಭೂಷಿತಾಂ ಉಜ್ವಲಾಂ ತ್ವಾಂ ಗೌರೀಂ ತ್ರಿಪುರಾಂ ಪರಾತ್ಪರಕಲಾಂ ಶ್ರೀಚಕ್ರ ಸಂಚಾರಣಿ. ತಾಯಿಯನ್ನು ಪ್ರಾರ್ಥನೆ ಮಾಡ್ತಾ ಇದು ಲೋಕ ಕಲ್ಯಾಣಾರ್ಥವಾದಂಥ ಮಹಾಸಂಕಲ್ಪವು. ಆದ್ದರಿಂದ ಇಲ್ಲಿ ಯಾರೊಬ್ಬರ ಹೆಸರು ಬೇಡ, ಹೆಸರು ನಕ್ಷತ್ರ ಗೋತ್ರ ತಾವು ನೋಡುವಾಗ ನಿಮ್ಮ ಹೆಸರು ಗೋತ್ರ ನಕ್ಷತ್ರವನ್ನು ಹೇಳ್ಕೊಳ್ಳಿ, ಭಗವತಿಯನ್ನು ಪ್ರಾರ್ಥನೆ ಮಾಡ್ಕೊಳ್ಳಿ. ಓಂ ಜಾತವೇದಸೇ ಸನವಾಮ ಸೋಮರಾತಿ ಯಥೋ ನಿದಹ ದಿವೇದಾಹ ಸನಪರ್ಷದ್ ದುರ್ಗಾಣಿ ವಿಶ್ವ ನಾವೇವ ಸಿಂಧಂ ದುರಿತಾತ್ಯಗ್ನಿಃ ತ್ವಾಮಗ್ನಿವರ್ಣಾಂ ತಮಸಾಜ್ವಲಂತಿ ವೈಲೋಚನೀಂ ಕರ್ಮಬಲೇ ಸುಷ್ಟಾ ದುರ್ಗಾಂ ದೇವೀಗುಂ ಶರಣಮಹಂ ಪ್ರಪದ್ಯೆ ಸುದರಸೇ ನಮಃ. माता की
ಯಾದೇವಿ ಸರ್ವಭೂತೇಷು ಶಕ್ತಿರೂಪೇಣ ಸಂಸ್ಥಿತ ನಮಸ್ತಸ್ಯೆ 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 ನಮೋ ನಮಃ. ಹಾಸನಾಂಬ ದೇವಿಯ ಪರಮ ಪವಿತ್ರವಾಗಿರ್ತಕ್ಕಂಥ ಈ ಒಂದು ಸಾನ್ನಿಧ್ಯ ಇದು ನಿಜಕ್ಕೂ ಬಹಳ ಅದ್ಭುತವಾಗಿರ್ತಕ್ಕಂಥದ್ದು. ಈ ಬಾರಿಯ ವ್ಯವಸ್ಥೆ ಇದು ನಿಜಕ್ಕೂ ಬಹಳ ಅದ್ಭುತವಾಗಿ ಮೂಡಿ ಬಂದಿರತಕ್ಕಂಥದ್ದಿದೆ. ಈ ಭಾಗದ ಎಲ್ಲ ಜಿಲ್ಲಾಡಳಿತ ಅಧಿಕಾರಿಗಳು ಕೂಡ ಬಹಳ ಅಚ್ಚುಕಟ್ಟಾಗಿರ್ತಕ್ಕಂಥ ವ್ಯವಸ್ಥೆಯನ್ನೇ ಮಾಡಿದ್ದಾರೆ ಅಂತಲೇ ಹೇಳ್ಬೋದು. ಯಾಕೆ ಅಂತಂದರೆ ಪ್ರತಿ ಬಾರಿ ಹಾಸನಾಂಬಾ ದೇವಿಯ ದರ್ಶನಕ್ಕೆ ಲಕ್ಷಾಂತರ ಜನ ಬಂದು ತಾಯಿಯ ದರ್ಶನವನ್ನು ಪಡ್ಕೊಳ್ತಾರೆ. ಆದರೆ ಈ ಬಾರಿನೂ ಕೂಡ ಸಾಕಷ್ಟು ಜನಸ್ತೋಮ ಆಗಮನ ಆಗಿದೆ. ಎಲ್ಲರಿಗೂ ಕೂಡ ಕಿಂಚಿತ್ತೂ ಕೂಡ ಲೋಪದೋಷ ಬರದೇ ಇರೋ ರೀತಿ, ಸಂಪೂರ್ಣವಾಗಿ ಸುಭಿಕ್ಷವಾಗಿರೋ ರೀತಿ ಆಯೋಜನೆಯನ್ನು ಮಾಡಿರ್ತಕ್ಕಂಥ ಈ ಒಂದು ಕಾಯಕ ಇದು ನಿಜಕ್ಕೂ ಅದ್ಭುತ ಅಂತಲೇ ಹೇಳ್ಬೋದು. ಹಾಸನಾಂಬಾ ದೇವಿಯ ಸಂಪೂರ್ಣ ಕೃಪಾಶೀರ್ವಾದ ಹಾಸನ ಜಿಲ್ಲೆಯ ಸಮಸ್ತ ಜಿಲ್ಲಾಡಳಿತಕ್ಕೂ ಕೂಡ ಇರಲಿ ಅಂತ ನಾನು ಕೂಡ ತಾಯಿಯಲ್ಲಿ ಪ್ರಾರ್ಥನೆಯನ್ನು ಮಾಡ್ತೇನೆ. ಒಳ್ಳೆಯದಾಗಲಿ, ಶುಭವಾಗಲಿ. ಮಹರ್ಷಿವಾಣಿ ಕಾರ್ಯಕ್ರಮದ ಸಮಸ್ತ ವೀಕ್ಷಕರು ತಮ್ಮೆಲ್ಲರಿಗೂ ಕೂಡ ಒಳ್ಳೆಯದಾಗಲಿ, ಶುಭವಾಗಲಿ. ದೇವಿಯ ಸಂಪೂರ್ಣ ಕೃಪಾಶೀರ್ವಾದ ಸಿಗಲಿ. ಆನಂದ್ ಗುರುಜಿರವ್ರ ಜೊತೆ, ನಮ್ಮ ತಂದೆಯವ್ರ ಜೊತೆ ಇವತ್ತಿನ ಕಾರ್ಯಕ್ರಮಕ್ಕೆ ಭಾಗಿಯಾಗಿರ್ತಕ್ಕಂಥದ್ದು ಇದು ನನ್ನ ಪೂರ್ವಜನ್ಮದ ಪುಣ್ಯ ಅಂತಲೇ ಹೇಳ್ಬೋದು. ಇಲ್ಲಿನ ವ್ಯವಸ್ಥಾಪಕ ಸಮಿತಿ, ಆಡಳಿತ ವರ್ಗ ಪ್ರತಿಯೊಬ್ಬರೂ ಕೂಡ ಅಷ್ಟೇ ಪ್ರೀತಿಯಿಂದ, ಪ್ರೋತ್ಸಾಹದಿಂದ, ಅದರಲ್ಲೂ ಆಗಮ ಶಾಸ್ತ್ರ ಪ್ರಕಾರ ಇಲ್ಲಿ ಬಹಳ ವಿಶೇಷವಾಗಿರ್ತಕ್ಕಂಥ ಸ್ವಾಗತವನ್ನು ಕೋರಿದ್ದಾರೆ. ತಾಯಿಯ ಸಾನ್ನಿಧ್ಯದಲ್ಲಂತೂ ಕೂಡ ಬಹಳ ವಿಶೇಷವಾಗಿರ್ತಕ್ಕಂಥ ಅರ್ಚಕರು, ಅವರ ಪ್ರೀತಿ ವಿಶ್ವಾಸ ಅಂತಲೂ ಕೂಡ ಅದನ್ನು ಹೇಳಲಿಕ್ಕೆ ಆಗೋದಿಲ್ಲ. ಬರ್ತಕ್ಕಂಥವ್ರು ಪ್ರತಿಯೊಬ್ಬರೂ ಕೂಡ ಅಷ್ಟೇ ಪ್ರೀತಿಯಿಂದ ನಗನಗತ ಸ್ವಾಗತಿಸಿ ತಾಯಿಯ ಪೂಜಾನುಷ್ಠಾನವನ್ನು ಮಾಡಿಕೊಡ್ತಾ ಇದ್ದಾರೆ. ಇದೆಲ್ಲವೂ ಕೂಡ ಬಹಳ ಅದ್ಭುತ ಅಂತಲೇ ಹೇಳ್ಬೋದು. ಹಾಗಾಗಿ ಈ ಪರಮ ಪವಿತ್ರವಾಗಿರ್ತಕ್ಕಂಥ ಸಮಯದಲ್ಲಿ ತಾಯಿಯ ದರ್ಶನಕ್ಕೆ ಬಂದಿರತಕ್ಕಂಥ ಎಲ್ಲ ಭಕ್ತಾದಿಗಳಿಗೂ ಕೂಡ ಒಳ್ಳೆಯದಾಗಲಿ, ತಾಯಿಯ ದರ್ಶನ ಸಂಪೂರ್ಣವಾಗಿ ಕರುಣಿಸಲಿ, ಸಂಪನ್ನವಾಗಲಿ ಎಂಬತಕ್ಕಂಥ ಮಾತನ್ನು ಹೇಳ್ತಾ ಒಳ್ಳೆಯದಾಗಲಿ, ಶುಭವಾಗಲಿ. ಯಾದೇವಿ ಸರ್ವಭೂತೇಷು ಮಾತೃರೂಪೇಣ ಸಂಸ್ಥಿತ ನಮಸ್ತಸ್ಸೇ 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 ನಮೋ ನಮಃ. ಭಗವತಿಯನ್ನು ಪ್ರಾರ್ಥನೆ ಮಾಡ್ತಾ ಹಾಸನಾಂಬೆಯ ದರ್ಶನಕ್ಕೆ ಬಂದಿರತಕ್ಕಂತಹ ಎಲ್ಲ ಭಕ್ತ ಮಹಾಶಯರಿಗೂ ಭಗವತಿಯ ಸಂಪೂರ್ಣ ಅನುಗ್ರಹ ಉಂಟಾಗಲಿ. ವರ್ಷಕ್ಕೆ ಒಂದಾವರ್ತಿ ಜಗತ್ತಿನ ಕತ್ತಲನ್ನು ಹೊಡೆದೋಡಿಸ್ಲಿಕ್ಕಾಗಿಯೇ ಉದಯೋನ್ಮುಖಳಾಗ್ತಾಳೋ ಏನೋ ತಾಯಿ ಹಾಸನಾಂಬ. ಅಂಥ ಹಾಸನಾಂಬಳ ದರ್ಶನ ಮಾಡುವಂಥ ಸೌಭಾಗ್ಯ ನಮಗೆ ಸಿಗ್ತಲ್ಲ, ಅದು ನಮ್ಮ ನಿಮ್ಮೆಲ್ಲರ ಪೂರ್ವಜನ್ಮದ ಪುಣ್ಯವೇ ಸರಿ. ಹಾಗೆ ಈ ಬಾರಿ ಜಿಲ್ಲಾಡಳಿತ ಸಹಿತ ಬಹಳ ಅಚ್ಚುಕಟ್ಟಾಗಿ ವ್ಯವಸ್ಥಿತವಾಗಿ ಬರ್ತಕ್ಕಂಥ ಭಕ್ತರಿಗೂ ಹಾಗೂ ಯಾರೊಬ್ಬರಿಗಾದರೂ ಸಹಿತ ಒಂದು ದರ್ಶನಕ್ಕೆ ಒಂದು ವ್ಯವಸ್ಥೆ ಮಾಡಿಕೊಟ್ಟಿರ್ತಕ್ಕಂಥದ್ದು ಇಲ್ಲಿನ ಅರ್ಚಕ ವರ್ಗ ಹಾಗೂ ಇಲ್ಲಿನ ವ್ಯವಸ್ಥಾಪನಾ ಸಮಿತಿ, ಇಲ್ಲಿರ್ತಕ್ಕಂಥ ಆಡಳಿತ ಮಂಡಳಿ ಎಲ್ಲರೂ ಸಹಿತ ಬಂದು ಆದಷ್ಟು ವ್ಯವಸ್ಥಿತವಾದಂಥ ರೀತಿ, ಯಾರೊಬ್ಬರ ಮನನೊಯಿಸ್ತಿದ್ದಂಥ ರೀತಿ ಕಾಯಕವನ್ನು ನಡೆಸ್ತಾ ಇದ್ದಾರೆ. ಹಾಗೆ ಒಂದಷ್ಟು ದಿನಗಳ ಕಾಲ ಮಾತ್ರ ದರ್ಶನ ಕೊಡ್ತಕ್ಕಂಥ ಈ ತಾಯಿ ಈಗಾಗಲೇ ಜಗಜ್ಜಾಹೀರಾತಾಗಿದೆ. ತಾಯಿಯ ದರ್ಶನ ಮಾಡಿದ್ರೆ ಇರ್ತಕ್ಕಂಥ ಏನೇ ದೋಷಗಳಿದ್ರೂ ದೂರ ಆಗುತ್ತೆ ಅಂತ. ಹಾಗಾಗಿ ಜೈ ಜವಾನ್ ಜೈ ಕಿಸಾನ್, ಈ ನಿಮ್ಮ ಮಹರ್ಷಿ ಆನಂದ್ ಗುರುಜಿಯವರು ಹೇಳೋ ಮಾತಿಷ್ಟೇ, ಜೈ ಜವಾನ್ ಜೈ ಕಿಸಾನ್. ರೈತರಿಗಾಗಿ, ಯೋಧರಿಗಾಗಿ ನಡೆದಂಥದ್ದೊಂದು ಮಹಾಸಂಕಲ್ಪ. ಈ ಸಂಕಲ್ಪದಲ್ಲಿ ಇವತ್ತು ಯಾರೆಲ್ಲ ಭಾಗಿಯಾಗಿದ್ದೀರಿ, ಯಾರೆಲ್ಲ ತಾಯಿ ದರ್ಶನಕ್ಕೆ ಬಂದಿದ್ದೀರಿ, ನಿಮ್ಮೆಲ್ಲರ ಜೀವನಾರ್ಧದಲ್ಲಿರ್ತಕ್ಕಂಥ ಕರ್ಮಫಲಗಳು ದೂರ ಆಗಿ ಭಗವತಿಯ ಅನುಗ್ರಹ ಉಂಟಾಗಲಿ ಅಂತ ಮತ್ತೊಮ್ಮೆ ನಾನು ದೇವಿನ ಪ್ರಾರ್ಥನೆ ಮಾಡ್ತೀನಿ. ಬೋಲೋ ಹಾಸನಾಂಬಾ ಮಾತಾ ಕೀ, ಬೋಲೋ ಹಾಸನಾಂಬಾ ಮಾತಾ ಕೀ, ಬೋಲೋ ಹಾಸನಾಂಬಾ ಮಾತಾ ಕೀ. ಒಳ್ಳೆಯದಾಗಲಿ, ಶುಭವಾಗಲಿ. ಇನ್ನು ಬಹಳ ವಿಶೇಷವಾಗಿ ಇಂದಿನ ಭಾಗದಲ್ಲಿ ಹಾಸನಾಂಬಾ ದೇವಿಯ ದರ್ಶನವನ್ನು ಮಾಡ್ತಾ ಇದ್ವಿ. ಬನ್ನಿ ಅದನ್ನು ಮತ್ತೆ ಮುಂದುವರಿಸೋಣ. ಮಹರ್ಷಿವಾಣಿ ಕಾರ್ಯಕ್ರಮದ ಸಮಸ್ತ ವೀಕ್ಷಕ ಬಂಧುಗಳೇ, ಇವತ್ತು ತಾಯಿ ಹಾಸನಾಂಬಾಳ ದರ್ಶನಕ್ಕಾಗಿ ನಾವಿಲ್ಲಿಗೆ ಬಂದ್ವಿ. ಇಲ್ಲಿಗೆ ದರ್ಶನಕ್ಕಾಗಿ ನಾವು ಬಂದಾಗ ಈ ಭಾಗದಲ್ಲಿ ಹಾಸನದಲ್ಲಿ ನನ್ನ ಆತ್ಮೀಯರಾದಂಥ, ನನ್ನ ಆಶ್ರಮದ ಪರಮ ಭಕ್ತರು ಆದಂಥ ಅಶೋಕ್ರವರು ಭಾಳಷ್ಟು ಸುಸಜ್ಜಿತವಾದಂಥ ವ್ಯವಸ್ಥೆಗಳನ್ನು ಇಲ್ಲಿ ನಡೆಸಿದ್ದಾರೆ. ಅಂದರೆ ಈ ನಿಮ್ಮ ಮಹರ್ಷಿ ಆನಂದ್ ಗುರುಜಿಯವ್ರನ್ನ ಬೆಂಗಳೂರಿನಿಂದ ಇಲ್ಲಿನ ಜಿಲ್ಲಾಡಳಿತವನ್ನು ಮಾತಾಡಿಕೊಂಡು ಇಷ್ಟೊತ್ತಿಗೆ ನೀವು ಬಂದು ದರ್ಶನ ವ್ಯವಸ್ಥೆ ಮಾಡ್ಕೊಳ್ಬೋದು, ದರ್ಶನ ಆಗುತ್ತೆ ಎಂಬತಕ್ಕಂಥ ಚಿಂತನೆಯಿಂದ
ಅಶೋಕ್ರವರು. ಅಶೋಕ್ ನನಗೆ ಸಿಗಬೇಕಾದ್ರೆ ನನ್ನ ಪಟ್ಟ ಶಿಷ್ಯನೂ ಆದಂತಹ ನಮ್ಮ ಆಶ್ರಮದ ಭಕ್ತನಾದಂತಹ ಸಂತೋಷು ಹಾಕುವ ಪ್ರತಿಯೊಂದು ಹೆಜ್ಜೆಯಲ್ಲೂ ಸಹಿತ ನಾನು ನಿಮ್ಮೊಂದಿಗಿದ್ದೇನೆ ಅಂತೇಳಿ ಧರ್ಮ ಕಾರ್ಯಗಳಿಗೆ ನಿರಂತರವಾಗಿ ನಿಲ್ಲುವಂತಹವನು. ಹಾಗೆ ಇಲ್ಲಿನ ಜಿಲ್ಲಾಡಳಿತ, ಇಲ್ಲಿನ ಪೊಲೀಸ್ ಸಿಬ್ಬಂದಿ ಎಲ್ಲ ವ್ಯವಸ್ಥಿತವಾದಂಥ ರೀತಿ ಬರ್ತಕ್ಕಂಥ ಭಕ್ತರಿಗೆ ದರ್ಶನಕ್ಕೆ ದಾರಿ ಮಾಡಿದ್ದಾರೆ. ಹಾಗಾಗಿ ಇವತ್ತು ಬಂದು ದರ್ಶನ ಮಾಡಿದ್ದೇವೆ. ದರ್ಶನ ಮಾಡುವಂಥ ಸೌಭಾಗ್ಯ ನಿಮ್ಮದೂ ಆಗಲಿ, ಭಗವತಿಯನ್ನು ದರ್ಶನ ಮಾಡೋ ಭಾಗ್ಯ ಆಗಲಿ, ಹಾಸನಾಂಬಾಳ ಸಂಪೂರ್ಣ ಅನುಗ್ರಹ ನಿಮ್ಮೆಲ್ಲರಿಗೂ ಸಿಗುವಂಥದ್ದಾಗಲಿ. ಒಳ್ಳೆಯದಾಗಲಿ, ಶುಭವಾಗಲಿ. ದೇವಿಯ ದರ್ಶನದ ಸುಂದರವಾಗಿರತಕ್ಕಂಥ ಕ್ಷಣಗಳನ್ನು ನಾವೆಲ್ಲರೂ ಕೂಡ ನೋಡ್ಕೊಂಡು ಬಂದ್ವಿ. ಇನ್ನು ಈಗ ಇವತ್ತಿನ ದಿನದ ಪಂಚಾಂಗ ಶ್ರವಣವನ್ನು ಕೂಡ ತಿಳ್ಕೊಳ್ತಕ್ಕಂಥ ಸಮಯ ಅಲ್ವಾ? ಹಾಗಾಗಿ ಗುರುಗಳೇ, ಇವತ್ತಿನ ದಿನದ ಪಂಚಾಂಗ ಶ್ರವಣ ಸಮಯ ಹೋದದ್ದು ನೇರ ಪ್ರಸಾರದಲ್ಲಿ ಕೂತ್ಕೊಂಡು ನಮ್ಮ ಈ ಕಾರ್ಯಕ್ರಮವನ್ನು ನಾವೇ ವೀಕ್ಷಣೆ ಮಾಡಿದಂಥ ಮೊದಲನೇ ಕಾರ್ಯಕ್ರಮ ಇದು. ನೇರ ಪ್ರಸಾರದಲ್ಲಿ ಮೌನದಿಂದ ನಮ್ಮ ಗಮನ ಸಹಿತ ಬೇರೊಂದು ಕಡೆ ಹೋಗ್ದಿರ ಮನೆಗಳಲ್ಲಂತೂ ನಾವು ಸಮಯ ಕೊಟ್ಟು ನೋಡ್ಲಿಕ್ಕೆ ಆಗೋದಿಲ್ಲ. ಯಾಕೆಂದರೆ ನಾನು ಇಲ್ಲಿರ್ತೀನಿ, ಮನೆಯಲ್ಲಿ ಪ್ರಸಾರ ಆಗ್ತಕ್ಕಂಥ ಕಾರ್ಯಕ್ರಮ ನೋಡಲಿಕ್ಕಾಗೋದಿಲ್ಲ. ಹೊರಗಡೆ ಯಾವುದೇ ಪುಣ್ಯಕ್ಷೇತ್ರಗಳ ಕಾರ್ಯಕ್ರಮ ಹೋಗಿ ಬಂದಾಗಲೂ ಪುಣ್ಯಕ್ಷೇತ್ರ ಆ ಕ್ಷಣದಲ್ಲಷ್ಟೇ. ಅದಾದಮೇಲೆ ಪುನಃ ನಾವು ನೋಡಬೇಕು ಅಂದರೆ ಮನೇಲಿ ಕೂತು ನೋಡುವಂಥ ಸಮಯ ನಮಗೆ ಸಿಗುತ್ತೋ ಇಲ್ಲೋ, ಅದು ನಿಮ್ಗೆ ಸಿಗೋದಿಲ್ಲ ಅಂತಲೇ ಆಗಿರುತ್ತೆ. ಆದರೆ ಇವತ್ತು ನೇರ ಪ್ರಸಾರದಲ್ಲಿ ನಿಮಗೆ ಈ ಕಾರ್ಯಕ್ರಮವನ್ನು ತೋರಿಸುವಾಗ ನಾನು ಸಹಿತ ಈ ಕಾರ್ಯಕ್ರಮ ನೋಡಿ ನನ್ನ ಮನಸ್ಸು ಆನಂದ ಆಯಿತು. ಜೊತೆಗೆ ಆ ದೇವಿಯ ಸಾನ್ನಿಧ್ಯ, ಹಾಸನಾಂಬಾಳ ಸಾನ್ನಿಧ್ಯ ಇದೆಯಲ್ಲ, ಅಬ್ಬಬ್ಬ ಎಷ್ಟು ಕೊಂಡಾಡಿದ್ರೂ ಕಡಿಮೆನೇ. ಹಾಗೆ ವರ್ಷಕ್ಕೆ ಒಂದಾವರ್ತಿ ದರ್ಶನ ಕೊಡ್ತಕ್ಕಂಥ ತಾಯಿ ಹಾಸನಾಂಬಾಳ ಸಂಪೂರ್ಣ ಅನುಗ್ರಹ ತಮ್ಮೆಲ್ಲರಿಗೂ ಸಿಗುವಂಥದ್ದಾಗಲಿ, ಒಳ್ಳೆಯದಾಗಲಿ. ಆ ದೇವಿಯ ಆ ಪ್ರಸನ್ನತೆ ಜೊತೆಗೆ ಆ ಸಿದ್ದೇಶ್ವರರ ವಿಶೇಷವಾದಂಥ ಸಾನ್ನಿಧ್ಯದಿಂದ ಎಲ್ಲರಿಗೂ ಒಳ್ಳೆಯದಾಗಲಿ. ಲೋಕ ಕಲ್ಯಾಣಾರ್ಥವಾಗಿ ನಡೆದಂಥ ಆ ಮಹಾಸಂಕಲ್ಪ ಯಾರೆಲ್ಲ ವೀಕ್ಷಣೆ ಮಾಡಿದ್ದೀರಲ್ಲ, ಆಗ ಯಾರೆಲ್ಲ ನಿಮ್ಮ ಗೋತ್ರ, ಹೆಸರು, ನಕ್ಷತ್ರವನ್ನು ನೀವು ಮನೆಯಲ್ಲೇ ಕೂತು ಹೇಳ್ಕೊಂಡಿದ್ದೀರಲ್ಲ, ಎಷ್ಟೋ ಜನ ತಾಯಂದರಿಗೆ ಅಲ್ಲಿ ತನಕ ಹೋಗಿ ದರ್ಶನ ಮಾಡಲಿಕ್ಕೆ ಆಗೋದಿಲ್ಲ. ಯಾಕೆಂದರೆ ಸರತಿ ಸಾಲಿರುತ್ತೆ, ಸಾಕಷ್ಟು ಜನ ಇರ್ತಾರೆ, ನೂಕುನುಗ್ಗಲಿರುತ್ತೆ, ಅಂತಹ ಕಡೆ ಹತ್ತಿರ ಹೋಗಿ ದರ್ಶನ ಮಾಡೋಕ್ಕಾಗಲ್ವಲ್ಲ. ಆದರೆ ಅದೊಂದು ಸೌಭಾಗ್ಯ ನಮ್ಮ ಜಿ ಕನ್ನಡ ಮಹರ್ಷಿವಾಣಿ ಕಾರ್ಯಕ್ರಮದಿಂದ ತಾವು ತಾಯಿನ ಹತ್ತಿರದಲ್ಲಿ ನೋಡುವಂಥದ್ದೊಂದು ಸೌಭಾಗ್ಯವೇ ಸರಿಯಾಯಿತು. ಒಳ್ಳೆಯದಾಗಲಿ, ಶುಭವಾಗಲಿ. ಶ್ರೀ ಕ್ರೋಧನಾಮ ಸಂವತ್ಸರ ದಕ್ಷಿಣಾಯನೆ ಶರದೃತು ಆಶ್ವೀಜ ಮಾಸ ಕೃಷ್ಣ ಪಕ್ಷ 30/10/2024 ಬುಧವಾರ. ಇವತ್ತು ತ್ರಯೋದಶಿ, ಹಸ್ತ ನಕ್ಷತ್ರ. ಇವತ್ತು ಬಹಳ ವಿಶೇಷವಾಗಿರ್ತಕ್ಕಂಥದ್ದು ಹಗಲು ನೀರು ತುಂಬುವ ಹಬ್ಬ, ಜೊತೆಗೆ ರಾತ್ರಿ ಚಂದ್ರೋದಯ ಕಾಲದಲ್ಲಿ ನರಕ ಚತುರ್ದಶಿಯ ಈ ವಿಶೇಷವಾಗಿರ್ತಕ್ಕಂಥ ಅಭ್ಯಂಜನ ಸ್ನಾನ. ನರಕ ಚತುರ್ದಶಿ ನರಕಾಸುರನ ಸಂಹಾರ, ಅದಾದ ನಂತರ ಅಭ್ಯಂಜನ ಸ್ನಾನ, ನೀರು ತುಂಬುವ ಹಬ್ಬ. ಇವತ್ತು ಪ್ರತಿಯೊಬ್ಬರು ಸಹಿತ ನಿಮ್ಮ ಮನೆಗಳಲ್ಲಿ ನೀವು ಪ್ರತಿನಿತ್ಯ ಸ್ನಾನಕ್ಕಾಗಿ ಉಪಯೋಗಿಸ್ತಿರಲ್ಲ ವ್ಯವಸ್ಥೆಗಳು, ಅದನ್ನು ಶುದ್ಧಿ ಮಾಡಿ ಅದರ ಮುಂಭಾಗದಲ್ಲಿ ಒಂದು ರಂಗೋಲಿಯನ್ನು ಹಾಕಿ ಮನೆಗೊಂದು ತೋರಣವನ್ನು ಕಟ್ಟಿ ವಿಶೇಷವಾದಂಥ ದೇವತಾರಾಧನೆ ಮಾಡಿ ನೋಡಿ. ಸ್ನಾನ ಮಾಡುವ ನೀರಿಗೂ ಇಷ್ಟೊಂದು ವಿಶೇಷತೆ ಇದೆ. ಅಂದರೆ ಪ್ರತಿಯೊಂದು ವಿಧಿವಿಧಾನಗಳು ಧರ್ಮಶಾಸ್ತ್ರ ಪ್ರಕಾರ ಪ್ರತಿಯೊಂದು ಅರ್ಥಗರ್ಭಿತವಾಗಿರ್ತಕ್ಕಂಥದ್ದು. ದೀಪಾವಳಿಯ ವಿಶೇಷ ಅಂದರೆ ನೀರು ತುಂಬುವ ಹಬ್ಬದಿಂದಲೇ ಪ್ರಾರಂಭ. ನೀರು ತುಂಬಬೇಕು, ನರಕ ಚತುರ್ದಶಿ ಎಲ್ಲರೂ ಅಭ್ಯಂಜನ ಸ್ನಾನ ಮಾಡಬೇಕು, ಅದಾದ ನಂತರ ಪಟಾಕಿಗಳನ್ನು ಅಂಟಿಸಬೇಕು. ಅಂದರೆ ನರಕಾಸುರ ಎಂಬತಕ್ಕಂಥ ರಾಕ್ಷಸನ ಸಂಹಾರ ಮಾಡಿದ್ದರಿಂದ ಆ ನರಕಾಸುರ ರಾಕ್ಷಸನ ಪಡೆಯನ್ನು ಸಂಹಾರ ಮಾಡ್ತಿರೋದ್ರಿಂದ ಪಟಾಕಿಗಳು ಹೊಡೆದು ಆ ಶಬ್ದವನ್ನು ನೋಡಿ ಕೇಳಿ ಆನಂದಿಸೋದು ಅಂತ ಒಂದು ಪ್ರತೀತಿ ಇದೆ. ಏನೇ ಆದರೂ ಹಬ್ಬದ ಸಡಗರ ಸಂಭ್ರಮ ಬಹಳ ವಿಶೇಷವಾಗಿರ್ತಕ್ಕಂಥದ್ದು. ಇನ್ನಿದೆಲ್ಲದರ ಮಧ್ಯದಲ್ಲಿ ಶನೈಶ್ಚರ ಯಾಗಕ್ಕೆ ಪ್ರತಿ ಡಿಸ್ಟಿಕ್ಕು ತಾಲೂಕಿಂದ ನಾವು ಒಂದು 6 ಜನ ಹೆಣ್ಣು ಮಕ್ಕಳು, 6 ಜನ ಗಂಡು ಮಕ್ಕಳಿಗೆ ಒಂದು ವ್ಯವಸ್ಥಿತವಾದಂಥ ರೀತಿ ನಮ್ಮ ಆಶ್ರಮದ ವತಿಯಿಂದ ಅದಕ್ಕೆ ಸರಿಯಾದಂಥ ಒಂದು ವ್ಯವಸ್ಥಿತವಾದಂಥ ಒಂದು ಸ್ಥಾನಮಾನವನ್ನು ಕಲ್ಪಿಸಲಿಕ್ಕಾಗಿ ನಿಮಗೆ ಆಯಾ ಭಾಗದಿಂದ ಫೋಟೋಸ್ ಕಳಿಸಿ ಅಂತ ಹೇಳಿದ್ವಿ. ಪ್ರತಿ ಡಿಸ್ಟಿಕ್ಕಿಂದ 6 ಜನ, ಪ್ರತಿ ತಾಲೂಕಿಂದ 6 ಜನ, ಹಾಗೆ ಆ ಥರ ಬರ್ತಕ್ಕಂಥ ಯಾರು ಮುಂಚೂಣಿಯಲ್ಲಿ ಒಂದು ಊರಿಂದ ಒಂದು ಡಿಸ್ಟಿಕ್ನಿಂದ ಬರುತ್ತೋ ಅವ್ರನ್ನ ಆಯ್ಕೆ ಮಾಡಿ ಆ ಭಾಗದಲ್ಲಿರ್ತಕ್ಕಂಥ ಅವರ ಸೇವೆಗೆ ಒಂದಷ್ಟು ವ್ಯವಸ್ಥೆ ಮಾಡ್ತಿದ್ದೀವಿ. ಅದಕ್ಕಾಗಿ ಮತ್ತೊಮ್ಮೆ ನಾನೊಂದು ವಾಟ್ಸಪ್ ನಂಬರ್ನ ಕೊಡ್ತಾ ಇದ್ದೇನೆ. ಈ ನಂಬರ್ನ ಈಗಾಗಲೇ ಶ್ರೀನಿವಾಸ್ ಹೇಳಿದ್ದಾರೆ, ಆದರೂ ಮತ್ತೊಮ್ಮೆ ಹೇಳ್ತೀನಿ, ಎಲ್ಲರೂ ನಂಬರ್ನ ನೋಟ್ ಡೌನ್ ಮಾಡ್ಕೊಳ್ಳಿ. 9980 5201
71. ಸ್ಕ್ರೀನ್ ಮೇಲಿದೆ, ನನ್ನ ಮುಂದೆ ಇದೆ. ನಾನು ಹೇಳ್ತಿರ್ತಕ್ಕಂಥ ನಂಬರು ನಿಮ್ಮ ಕಿವಿಯಲ್ಲಿ ಆಲಿಸ್ತಾ ಇದ್ದೀರಿ. ಹಾಗೆ ಈಗ ಸ್ಕ್ರೀನ್ ಮೇಲೆ ಇರ್ತಕ್ಕಂಥ ನಂಬರ್ನ ಹಾಗೆ ಫೋಟೋ ತೆಗೆದಿಟ್ಕೊಳ್ಳಿ. ಇಮಿಡಿಯೇಟಾಗಿ ಫೋಟೋ ತೆಗೆದುಕೊಂಡ್ರೆ ನೀವು ಬಹಳ ಈಸಿ ಆಗುತ್ತೆ. ಈ ನಂಬರ್ಗೆ ನೀವು ನಿಮ್ಮ ವಾಟ್ಸಪ್ಪಲ್ಲಿ ನೀವು ಈ ನಂಬರ್ಗೆ ನಿಮ್ಮ ಬಯೋಡಾಟಾ ಅಂದರೆ ನಿಮ್ಮ ಹೆಸರು, ನಿಮ್ಮ ಊರು ಮತ್ತು ನಿಮ್ಮದೊಂದು ಫೋಟೋ ಮತ್ತು ನಿಮ್ಮ ಸೇವೆ ಬಹಳ ಮುಖ್ಯವಾಗಿರ್ತಕ್ಕಂಥದ್ದನ್ನು ಹಾಕೋದು ಬಹಳ ಉತ್ತಮ. ಯಾಕೆಂದರೆ ಇಡೀ ರಾಜ್ಯದ ಜನತೆ ಒಂದು ಕಡೆ ಸೇರಿ ಇಂಥ ಬೃಹತ್ ಮಟ್ಟದ ಯಾಗವನ್ನು ಮಾಡುವಾಗ ಎಲ್ಲರ ಸಹಕಾರದಿಂದ ನಡೆಸುವಂಥ ಈ ಮಹಾಯಜ್ಞ ಎಲ್ಲರಿಗೂ ಸ್ವಾಗತವನ್ನು ಕೋರ್ತಿದ್ದೇನೆ. ಮತ್ತೊಮ್ಮೆ 9980520171 ಈ ನಂಬರ್ಗೆ ವಾಟ್ಸಪ್ ಮಾಡಿ, ಕರೆ ಮಾಡೋದಕ್ಕಿಂತ ವಾಟ್ಸಪ್ ಮಾಡಿಬಿಟ್ರೆ ಉತ್ತಮ. ಯಾಕೆಂದರೆ ಕರೆ ಮಾಡಿ ಫೋನ್ ಎತ್ಕೊಳ್ಳಿಲ್ಲ ಅನ್ನೋದಕ್ಕಿಂತ ವಾಟ್ಸಪ್ ಮಾಡಿದ್ರೆ ಆ ವಾಟ್ಸಪ್ನ ಗಮನಿಸಿ ಅದಕ್ಕೆ ಬೇಕಾದಂಥ ರೀತಿ ನಮ್ಮ ಆಶ್ರಮದ ಸಿಬ್ಬಂದಿ ವ್ಯವಸ್ಥೆ ಮಾಡಿಕೊಡ್ತಾರೆ. ಒಳ್ಳೆಯದಾಗಲಿ, ಶುಭವಾಗಲಿ. ಹಾಸನಾಂಬಾ ದೇವಿಯ ಸಂಪೂರ್ಣ ಅನುಗ್ರಹ ಎಲ್ಲರಿಗೂ ಸಿಗುವಂಥದ್ದಾಗಲಿ. ಇನ್ನು ಬಹಳ ವಿಶೇಷವಾಗಿ ಇಷ್ಟು ಹೊತ್ತಿನವರೆಗೂ ಕೂಡ ಸಾಕಷ್ಟು ಮಹತ್ವಪೂರ್ಣ ಮಾಹಿತಿಯನ್ನು ತಿಳ್ಕೊಂಡಿದ್ದಾಯಿತು. ಇವತ್ತಿನ ದಿನದ ವಿಶೇಷತೆ, ಪಂಚಾಂಗ ಶ್ರವಣ ಅದನ್ನೂ ಕೂಡ ತಿಳ್ಕೊಂಡಿರ್ತಕ್ಕಂಥದ್ದಾಯಿತು. ದೇವಿ ಹಾಸನಾಂಬಾಳ ದರ್ಶನವನ್ನು ಕೂಡ ಮಾಡ್ಕೊಂಡಿರ್ತಕ್ಕಂಥದ್ದಾಯಿತು. ಎಲ್ಲರಿಗೂ ಕೂಡ ಒಳ್ಳೆಯದಾಗಲಿ, ಶುಭವಾಗಲಿ. ಇನ್ನು ಈಗ ರಾಶಿ ಫಲಗಳನ್ನು ತಿಳ್ಕೊಳ್ತಕ್ಕಂಥ ಸಮಯ ಅಲ್ವಾ? ಹಾಗಾಗಿ ಗುರುಗಳೇ, ಇವತ್ತಿನ ದಿನದ ರಾಶಿಫಲ ಖಂಡಿತ. ನಮಸ್ಸೂರ್ಯಾಯ ಚಂದ್ರಾಯ ಮಂಗಳಾಯ ಬುಧಾಯ ಚ ಗುರು ಶುಕ್ರ ಶನಿಶ್ಚ ರಾಹವೇ ಕೇತುವೇ ನಮಃ. ಆದಿತ್ಯಾದಿ ನವಗ್ರಹಗಳನ್ನು ಪ್ರಾರ್ಥನೆ ಮಾಡ್ತಾ ಇವತ್ತು ತಾಯಿ ಹಾಸನಾಂಬಾಳ ದರ್ಶನ ಮಾಡಿರ್ತಕ್ಕಂಥ ತಮ್ಮೆಲ್ಲರಿಗೂ ಶುಭವಾಗಲಿ, ಒಳ್ಳೆಯದಾಗಲಿ. ಜೊತೆಗೆ ಬುಧವಾರದ ಮಹಾವಿಷ್ಣುವಿನ ಅನುಗ್ರಹ ನಿಮಗೆ ಸಿಗಲಿ. ಇವತ್ತು ಬಹಳ ವಿಶೇಷವಾಗಿರ್ತಕ್ಕಂಥ ಶುಭ ದಿನ. ಒಂದು ನೀರು ತುಂಬುವ ಹಬ್ಬ, ಬೆಳಗ್ಗೆದ್ದರೆ ಎಲ್ಲರೂ ತಲೆಗೆ ಸ್ನಾನ ಮಾಡುವಂಥ ಹಬ್ಬ. ಒಳ್ಳೆಯದಾಗಲಿ, ಶುಭವಾಗಲಿ. ಇನ್ನು ಆದಿತ್ಯಾದಿ ನವಗ್ರಹ, ಅದರಲ್ಲೂ ಗಣಪತಿ ಮತ್ತು ನವಗ್ರಹ ಪ್ರಾರ್ಥನೆಯಿಂದ ರಾಶಿಫಲದತ್ತ ಗಮನ ಹರಿಸುವಂಥದ್ದು ಪ್ರತಿನಿತ್ಯದ ಕಾಯಕ. ನಮಸ್ಸೂರ್ಯಾಯ ಚಂದ್ರಾಯ ಮಂಗಳಾಯ ಬುಧಾಯ ಚ ಗುರು ಶುಕ್ರ ಶನಿಶ್ಚ ರಾಹವೇ ಕೇತುವೇ ನಮಃ. ಆದಿತ್ಯಾದಿ ನವಗ್ರಹಗಳನ್ನು ಪ್ರಾರ್ಥನೆ ಮಾಡ್ತಾ ರಾಶಿಫಲದತ್ತ ಗಮನ. ಮೊದಲನೇದಾದಂಥದ್ದು ಮೇಷರಾಶಿ. ಮೇಷಲಗ್ನದಲ್ಲಿರ್ತಕ್ಕಂಥವರಿಗೆ ಚಂದ್ರ ಮತ್ತು ಗುರು ಇರ್ತಕ್ಕಂಥ ಆಸ್ಥಾನ, ಬುಧ ಮತ್ತು ಶುಕ್ರ ಇರ್ತಕ್ಕಂಥ ಆಸ್ಥಾನ ಮಹತ್ತರವಾಗಿದ್ದು ಕೆಲಸ ಕಾರ್ಯಗಳಲ್ಲಿ ಸಾಕಷ್ಟು ಲಾಭವನ್ನು ತಂದುಕೊಳ್ತಕ್ಕಂಥ ವಿಶೇಷವಾಗಿರ್ತಕ್ಕಂಥ ದಿನ. ಇವತ್ತು ಸಾಕಷ್ಟು ವಿಶೇಷವಾಗಿರ್ತಕ್ಕಂಥ ಫಲಾಫಲಗಳನ್ನೇ ತಾವು ಸಿದ್ಧಿಪಡಿಸ್ಕೊಳ್ತೀರಿ. ತಾವು ಅಂದುಕೊಂಡಷ್ಟು ಮಟ್ಟಿಗೆ ಲಾಭವನ್ನು ಗಳಿಸ್ತೀರಿ. ಪ್ರಯಾಣ ಕಾಲದಲ್ಲಿ ಸಾಕಷ್ಟು ಅನುಕೂಲವನ್ನು ಸಿದ್ಧಿಪಡಿಸ್ಕೊಳ್ತೀರಿ. ಇವತ್ತು ಭೂಮಿಗೆ ಸಂಬಂಧಪಡ್ತಕ್ಕಂಥ ವಿಚಾರದಲ್ಲಿ ತಾವು ಸ್ವಲ್ಪ ಶ್ರಮಿಸಿದ್ರೂ ಶ್ರಮಕ್ಕೆ ತಕ್ಕ ಪ್ರತಿಫಲವನ್ನು ಸಿದ್ಧಿಪಡಿಸ್ಕೊಳ್ತೀರಿ. ಮೇಷರಾಶಿಯವರು, ಮೇಷಲಗ್ನದಲ್ಲಿ ಜನಿಸಿರ್ತಕ್ಕಂಥವರು ಶ್ರೀ ವಲ್ಲಿ ದೇವಸೇನಾ ಸಮೇತ ಸುಬ್ರಹ್ಮಣ್ಯೇಶ್ವರ ಸ್ವಾಮಿಯನ್ನು ಪ್ರಾರ್ಥನೆ ಮಾಡೋದ್ರಿಂದ ಇನ್ನಷ್ಟು ಅದ್ಭುತವಾದಂಥ ಫಲವನ್ನು ತಾವು ಸಿದ್ಧಿಪಡಿಸ್ಕೊಳ್ತೀರಿ. ಇದರ ಮಧ್ಯದಲ್ಲಿ ಮನೆ ದೇವರ ಪ್ರಾರ್ಥನೆ, ಗುರು ಹಿರಿಯರ ಆಶೀರ್ವಾದ, ಜೊತೆಗೆ ಇವತ್ತು ನಿಮ್ಮ ಮಾತೃಶ್ರೀಯವರ ಆಶೀರ್ವಾದವನ್ನು ಅಂದರೆ ನಿಮ್ಮ ತಾಯಿಯ ಆಶೀರ್ವಾದವನ್ನು ತಗೊಂಡ್ರೆ ಮತ್ತಷ್ಟು ಅದ್ಭುತವಾದಂಥ ಫಲವನ್ನು ತಾವು ಸಿದ್ಧಿಪಡಿಸ್ಕೊಳ್ತೀರಿ. ಒಳ್ಳೆಯದಾಗಲಿ, ಶುಭವಾಗಲಿ. ಇನ್ನು ವೃಷಭಲಗ್ನದಲ್ಲಿರ್ತಕ್ಕಂಥವರಿಗೆ ಚಂದ್ರನ ಆಸ್ಥಾನ ಚೆನ್ನಾಗಿದ್ದು, ಗುರುವಿನ ಅನುಗ್ರಹ ಇದ್ದು, ಆರ್ಥಿಕ ಪರಿಸ್ಥಿತಿ ಅಭಿವೃದ್ಧಿಯನ್ನು ಕಂಡು ಫಲಾಫಲಗಳನ್ನು ಸಿದ್ಧಿಪಡಿಸ್ಕೊಳ್ತಕ್ಕಂತಹ ಅದೃಷ್ಟ, ಆ ಯೋಗ ಫಲ ನಿಮ್ಮದಾಗುತ್ತೆ. ಇವತ್ತು ವೃಷಭರಾಶಿಯಲ್ಲಿರ್ತಕ್ಕಂಥವ್ರಿಗೆ ಮಧ್ಯಾಹ್ನ ಸರಿಸುಮಾರು 2 ಗಂಟೆ 20 ನಿಮಿಷದಿಂದ 4:15 ಬಹಳ ಅದ್ಭುತವಾದಂಥ ಕಾಲ. ಯೋಗಗಳು ಚೆನ್ನಾಗಿದ್ದಾಗ ಫಲಾಫಲಗಳು ಸಹಿತ ಅಷ್ಟೇ ವಿಶೇಷವಾಗಿ ಸಿಗುತ್ತೆ. ಹಾಗೆ ಇವತ್ತಿನ ದಿವಸ ಒಂದಷ್ಟು ಗೋಧಿ, ಒಂದಷ್ಟು ಅಕ್ಕಿ ಮತ್ತು ಗೋಧಿಯನ್ನು ಮನೆಯಲ್ಲೇ ಪ್ರಾರ್ಥನೆ ಮಾಡಿ ಹತ್ತಿರದಲ್ಲಿ ಯಾವುದಾದ್ರೊಂದು ದೇವಾಲಯಕ್ಕೋ ವಿಷ್ಣು ಆಲಯಕ್ಕೋ ಕೊಟ್ಟು ಬರೋದರಿಂದ ಇನ್ನಷ್ಟು ಅದ್ಭುತವಾದಂಥ ಫಲಗಳನ್ನು ತಾವು ಸಿದ್ಧಿಪಡಿಸ್ಕೊಳ್ಬೋದು. ಒಳ್ಳೆಯದಾಗಲಿ, ಶುಭವಾಗಲಿ. ಮಾಡುವ ಕೆಲಸ ಯಶಸ್ಸಾಗಬೇಕಾದ್ರೆ ಹಿರಿಯರ ಮಾತನ್ನು ಆಲಿಸಬೇಕು. ಅದನ್ನು ವೃಷಭರಾಶಿಯವರು ತಪ್ಪದೀರ ಹಿರಿಯರು ಹೇಳುವಂಥ ಮಾತನ್ನು ಆಲಿಸಿ. ಒಳ್ಳೆಯದಾಗಲಿ. ಇನ್ನು ಮಿಥುನ ಲಗ್ನದಲ್ಲಿರ್ತಕ್ಕಂಥವರಿಗೆ ಚಂದ್ರನ ಆಸ್ಥಾನ ಚೆನ್ನಾಗಿದ್ದು, ಗುರುವಿನ ಅನುಗ್ರಹ ಇದ್ದು, ಇಷ್ಟಾರ್ಥವನ್ನು ಸಿದ್ಧಿಪಡಿಸ್ಕೊಳ್ತಕ್ಕಂಥ ಯೋಗ ಫಲ ಇದೆ. ಫಲಾಫಲಗಳಲ್ಲೇನೋ ನೀವು ಅಂದುಕೊಂಡಷ್ಟು ಲಾಭವೇ, ಆದರೆ ಸಣ್ಣ ಸಣ್ಣ ವಿಚಾರಕ್ಕೂ ಸಹಿತ ಮನಸ್ತಾಪಗಳಿದೆ. ಆ ಮನಸ್ತಾಪಗಳನ್ನು ದೂರ ಮಾಡ್ಕೋಬೇಕು. ಜೊತೆಯಲ್ಲಿರ್ತಕ್ಕಂಥವ್ರು ನಾನು ನಂದು ಎಂಬತಕ್ಕಂಥ ಮದಮಾತ್ಸರ್ಯದಿಂದ ಮಾತಾಡುವಂಥದ್ದು, ನಿಮ್ಮ ಮನಸ್ಸು ನೋಯಿಸುವಂಥದ್ದು, ಇಂಥದ್ದೆಲ್ಲ ಆಗ್ಬೋದು. ಆದರೆ ಕುಟುಂಬದ ಸದಸ್ಯರೊಂದಿಗೆ ಹಸನ್ಮುಖಿಯಾಗಿ ದೂರಭಾರ ಪ್ರಯಾಣದ ಬಗ್ಗೆ ಒಂದು ಆಲೋಚನೆ ಮಾಡ್ತಕ್ಕಂಥದ್ದು, ಅಥವಾ ಒಂದಷ್ಟು ಪುಣ್ಯಕ್ಷೇತ್ರಗಳ ಬಗ್ಗೆ ಆಲೋಚನೆ ಮಾಡ್ತಕ್ಕಂಥದ್ದು, ಹಣಕಾಸಿನ ಬಗ್ಗೆ ಆಲೋಚನೆ ಮಾಡ್ತಕ್ಕಂಥದ್ದು, ವ್ಯಾಪಾರ ವ್ಯವಹಾರವನ್ನು ಮತ್ತಷ್ಟು ಅಭಿವೃದ್ಧಿಪಡಿಸ್ಕೊಳ್ಬೇಕು ಎಂಬತಕ್ಕಂಥ ಚಿಂತನೆ ನಿಮ್ಮ ಭವಿಷ್ಯತ್ತಲ್ಲಿದೆ. ಹೆಚ್ಚಿನ ಫಲವನ್ನು ಖಂಡಿತ ಸಿದ್ಧಿಪಡಿಸ್ಕೊಳ್ತೀರಿ. ಒಳ್ಳೆಯದಾಗಲಿ, ಶುಭವಾಗಲಿ. ಇನ್ನು ಕರ್ಕಾಟಕ ರಾಶಿ, ಕರ್ಕಾಟಕ ಲಗ್ನದಲ್ಲಿರ್ತಕ್ಕಂಥವ್ರಿಗೆ
ಚಂದ್ರ ಮತ್ತು ಗುರು ಇರ್ತಕ್ಕಂಥ ಆಸ್ಥಾನ ಚೆನ್ನಾಗಿದ್ದು ಬುಧನ ಅನುಗ್ರಹ ಇರೋದ್ರಿಂದ ಇಷ್ಟಾರ್ಥವನ್ನು ಸಿದ್ಧಿಪಡಿಸ್ಕೊಳ್ತೀರಿ. ಅಸಾಧ್ಯವಾದ್ದನ್ನು ಸಾಧನೆ ಮಾಡ್ಕೊಳ್ತಕ್ಕಂಥ ದಿನ, ತೃಪ್ತಿಕರವಾದಂಥ ಫಲವನ್ನು ಸಿದ್ಧಿಪಡಿಸ್ಕೊಳ್ತಕ್ಕಂಥ ದಿನ. ಯೋಗಾಯೋಗಗಳಲ್ಲಿ ಚಂದ್ರ ಚೆನ್ನಾಗಿರೋದ್ರಿಂದ ಚಂದ್ರನ ಕೃಪೆ ಇವತ್ತು ಮತ್ತಷ್ಟು ವಿಶೇಷ. ಹಾಗೆ ತಾಯಿ ಮಹಾಲಕ್ಷ್ಮಿಯನ್ನು ಪ್ರಾರ್ಥನೆ ಮಾಡ್ತಕ್ಕಂಥ ದಿನ. ಕರ್ಕಾಟಕ ರಾಶಿಯವರಿಗೆ ಇವತ್ತಿನ ದಿವಸ ಶಿವಧ್ಯಾನವನ್ನು ಮಾಡ್ತಾ ಗುರು ಹಿರಿಯರ ಆಶೀರ್ವಾದ ಪಡೆದು ಒಳ್ಳೆ ಮನಸ್ಸಿನಿಂದ ಒಂದು ಹೆಜ್ಜೆ ಮುಂದೆ ಹಾಕಿದ್ರೆ ಸಾಕಷ್ಟು ಫಲವನ್ನು ಸಿದ್ಧಿಪಡಿಸ್ಕೊಳ್ತೀರಿ. ಅದರಲ್ಲೂ ವಿದ್ಯಾರ್ಥಿಗಳಿಗೆ ಓದಿನ ಕಡೆ ಸ್ವಲ್ಪ ಗಮನ ಕೊಟ್ಟರೆ ಮತ್ತಷ್ಟು ಲಾಭದಾಯಕವಾಗಿರ್ತಕ್ಕಂಥ ಕ್ಷಣ. ಒಳ್ಳೆಯದಾಗಲಿ, ಶುಭವಾಗಲಿ. ಇನ್ನು ಸಿಂಹರಾಶಿ. ಸಿಂಹರಾಶಿ ಸಿಂಹಲಗ್ನ. ಸಿಂಹರಾಶಿ ಸಿಂಹಲಗ್ನದಲ್ಲಿರ್ತಕ್ಕಂಥವ್ರಿಗೆ ಚಂದ್ರ ಮತ್ತು ಬುಧ ಇರ್ತಕ್ಕಂಥ ಆಸ್ಥಾನ, ಗುರು ಮತ್ತು ಶುಕ್ರ ಇರ್ತಕ್ಕಂಥ ಆಸ್ಥಾನ ಚೆನ್ನಾಗಿದ್ದು ಶುಕ್ರನ ಅನುಗ್ರಹದಿಂದಲೇ ಇಷ್ಟಾರ್ಥವನ್ನು ಸಿದ್ಧಿಪಡಿಸ್ಕೊಳ್ತೀರಿ. ಇವತ್ತಿನ ಫಲಾಫಲದಲ್ಲಿ ಬುಧ ಇರ್ತಕ್ಕಂಥ ಆಸ್ಥಾನವೂ ಚೆನ್ನಾಗಿದೆ. ನಿಮ್ಮ ಸ್ವಂತ ಬುದ್ಧಿ, ಸ್ವಂತ ಜ್ಞಾನದಿಂದ ತಾವು ಏನು ಚಿಂತನೆ ಮಾಡಿದ್ರೂ ಲಾಭವೇ. ಅದರಲ್ಲೂ ಭೂಮಿಗೆ ಸಂಬಂಧಪಡ್ತಕ್ಕಂಥ ವಿಚಾರ, ರಿಯಲ್ ಎಸ್ಟೇಟ್ ಉದ್ಯಮಿಗಳಿಗೆ ಒಂದಷ್ಟು ಅನುಕೂಲ ಆಗ್ತಕ್ಕಂಥದ್ದು, ಹಾಗೆ ಕೆಲವು ಸರ್ಕಾರಿ ಉದ್ಯಮಿಗಳಿರ್ತಕ್ಕಂಥವ್ರಿಗೂ ಅನುಕೂಲ ಆಗ್ತಕ್ಕಂಥದ್ದು, ಚಿತ್ರರಂಗದಲ್ಲಿ ಕೆಲಸ ಮಾಡ್ತಕ್ಕಂಥವ್ರಿಗೂ, ಸಾಕಷ್ಟು ಜನ ನಟನಟಿಯರಿಗೂ ಅಥವಾ ಹೊಸದಾಗಿ ಚಿತ್ರರಂಗ ಪ್ರವೇಶ ಮಾಡ್ತಕ್ಕಂಥವ್ರಿಗೂ ಅಥವಾ ನಿಮಗೆ ಸಿಗಬೇಕಾದಂಥ ಒಂದು ಸ್ಥಾನಮಾನವನ್ನು ಮತ್ತಷ್ಟು ಅಭಿವೃದ್ಧಿಪಡಿಸ್ಕೊಳ್ಳುವಂಥ ಯೋಗ ಫಲ ಇವತ್ತಿನ ದಿನ ಇದೆ. ಒಳ್ಳೆಯದಾಗಲಿ, ಶುಭವಾಗಲಿ. ಇನ್ನು ಕನ್ಯಾ ರಾಶಿ. ಕನ್ಯಾ ರಾಶಿ ಕನ್ಯಾ ಲಗ್ನ. ಕನ್ಯಾ ರಾಶಿ ಕನ್ಯಾ ಲಗ್ನದಲ್ಲಿರ್ತಕ್ಕಂಥವ್ರಿಗೆ ವ್ಯಾಪಾರ, ವ್ಯವಹಾರ, ವೃತ್ತಿ, ಅಭಿವೃದ್ಧಿ ಮಾಡುವಂಥ ಕೆಲಸ ಕಾರ್ಯಗಳು, ಜೊತೆಗೆ ಅಧಿಕಾರದಲ್ಲಿದ್ದು ಮಾಡ್ತಕ್ಕಂಥದ್ದೊಂದು, ಅಧಿಕಾರ ಇಲ್ಲದಿದ್ದರೂ ನಡೆಸಿ ಏನೋ ಒಂದು ಸಾಧನೆಯನ್ನು ಮಾಡ್ತಕ್ಕಂಥದ್ದು. ಒಟ್ಟಾರೆ ಕನ್ಯಾ ರಾಶಿಯಲ್ಲಿರ್ತಕ್ಕಂಥವರು ತಮ್ಮ ನಿಲುವಿದೆಯಲ್ಲ, ಸಾಧ್ಯವಾದಷ್ಟು ಅರ್ಥಪೂರ್ಣವಾದಂಥ ನಿಲುವನ್ನು ಇವತ್ತು ತಂದುಕೊಳ್ತೀರಿ. ಕನ್ಯಾ ರಾಶಿ ಕನ್ಯಾ ಲಗ್ನದಲ್ಲಿರ್ತಕ್ಕಂಥವರು ನಿಮ್ಮ ವ್ಯವಹಾರ, ವ್ಯಾಪಾರ ಮತ್ತು ಕೆಲಸ ಕಾರ್ಯಗಳಲ್ಲಿ ಒಂದು ಪ್ರಗತಿಯನ್ನು ಕಾಣಲಿಕ್ಕಾಗಿ ನಿಮ್ಮ ಮಾತೃಶ್ರೀಯವರನ್ನು, ನಿಮ್ಮ ತಾಯಿಯ ಪಾದ ಮುಟ್ಟಿ ನಮಸ್ಕಾರ ಮಾಡಿಕೊಂಡು ಮುಂದೆ ನಡೀತಕ್ಕಂಥದ್ದು, ಒಂದು ಅಭೂತಪೂರ್ವವಾದಂಥ ಒಂದು ಶಕ್ತಿಯನ್ನು ನಿಮ್ಮ ಜೊತೆಯಲ್ಲಿ ನಡೆಸುವಂಥದ್ದು. ಜೊತೆಗೆ ಏನಾದರೂ ಒಂದು ಸಾಧನೆ ಆಗಬೇಕಾದ್ರೆ ಸಾಧನೆಯ ಹಾದಿ ಮೊದಲು ಕಠಿಣವಾಗಿರುತ್ತೆ. ಯಾವುದೇ ಒಂದು ಸಾಧನೆ ಮಾಡಲಿಕ್ಕೆ ಮುಂದೆ ನಡೆದಾಗ ಅದು ಸುಲಲಿತವಾಗಿ, ಸುಂದರವಾಗಿ ಕಾಣಿಸೋದಿಲ್ಲ. ಪ್ರಾರಂಭಿಕ ಬಹಳ ಕಷ್ಟ. ಆ ಕಷ್ಟವನ್ನು ದಾಟಿ ಮುಂದೆ ನಡೆದಾಗ ಸಿಗುವಂಥ ಸುಖ ಸಂತೋಷ ಭಾಳಷ್ಟು ನೆಮ್ಮದಿ ಇರುತ್ತೆ. ಬೆಟ್ಟವನ್ನು ಹತ್ತಿ ಬೆಟ್ಟದ ತುದಿಯಲ್ಲಿ ನಿಂತಾಗ ಅಲ್ಲಿ ಬರುವಂಥ ತಂಪಾದಂಥ ಗಾಳಿ ಮನಸ್ಸಿಗೂ ಮತ್ತು ಹೃದಯಕ್ಕೂ ಮತ್ತು ದೇಹಕ್ಕೂ ಬಹಳ ತಂಪು. ಆ ತಂಪಾದಂಥ ಸನ್ನಿವೇಶ ಕನ್ಯಾ ರಾಶಿಯವರಿಗಿದೆ. ಒಳ್ಳೆ ಫಲಾಫಲಗಳಿದೆ. ಒಳ್ಳೆಯದಾಗಲಿ, ಶುಭವಾಗಲಿ. ಇನ್ನು ತುಲಾರಾಶಿ. ತುಲಾರಾಶಿ ತುಲಾಲಗ್ನ. ತುಲಾರಾಶಿ ತುಲಾಲಗ್ನದಲ್ಲಿರ್ತಕ್ಕಂಥವ್ರಿಗೆ ಚಂದ್ರ ಇರ್ತಕ್ಕಂಥ ಆಸ್ಥಾನ, ಗುರು ಇರ್ತಕ್ಕಂಥ ಆಸ್ಥಾನ ಮಹತ್ತರವಾಗಿದ್ದು ವ್ಯಾಪಾರದಲ್ಲಾಗಲಿ ಲಾಭವನ್ನು ಸಂಪಾದನೆ ಮಾಡ್ಕೊಳ್ತಕ್ಕಂಥದ್ದು, ಸ್ಥಾನಮಾನವನ್ನು ಗಿಟ್ಟಿಸ್ಕೊಳ್ತಕ್ಕಂಥದ್ದು, ಇರ್ತಕ್ಕಂಥ ಉದ್ಯೋಗದಲ್ಲಿ ಮತ್ತಷ್ಟು ಪ್ರಗತಿ ಕಾಣುವಂಥದ್ದು, ಒಳ್ಳೆಯ ಮನಸ್ಸಿನಿಂದ ತಾವು ತೆಗೆದುಕೊಳ್ಳುವಂಥ ಪ್ರತಿಯೊಂದು ನಿರ್ಣಯದಲ್ಲೂ ಅಧಿಕವಾದಂಥ ಲಾಭವನ್ನು ಸಿದ್ಧಿಪಡಿಸ್ಕೊಳ್ತಕ್ಕಂಥದ್ದು. ಹೀಗೆ 10 ಹಲವಾರು ವಿಭಿನ್ನ ಆಲೋಚನೆಗಳಲ್ಲಿ ತಮ್ಮ ಆಲೋಚನೆ ಯಾವ ಪ್ರಕಾರ ಇದೆಯೋ ಅದೇ ಪ್ರಕಾರ ಅನುಕೂಲವನ್ನು ಸಿದ್ಧಿಪಡಿಸ್ಕೊಳ್ತೀರಿ. ಆದರೆ ಸಣ್ಣ ಸಣ್ಣ ವಿಚಾರಕ್ಕೂ ಸಹಿತ ಮನಸ್ತಾಪಗಳಿದೆ. ಆ ಮನಸ್ಸಲ್ಲಿ ಉಂಟಾಗ್ತಕ್ಕಂಥ ನೋವಿನ ಸಂಗತಿಗಳನ್ನು ದೂರ ಮಾಡಿಕೊಂಡ್ರೆ ಅದರ ಫಲಾಫಲಗಳು ಸಾಕಷ್ಟು. ಇವತ್ತಿನ ದಿವಸ ಒಳ್ಳೆಯದ್ರ ಬಗ್ಗೆ ಚಿಂತನೆ ಮಾಡ್ತಾ, ಒಳ್ಳೆಯ ಕಾಲವನ್ನು ಆಲೋಚನೆ ಮಾಡ್ತಾ ಇನ್ನಷ್ಟು ಅದ್ಭುತವಾದಂಥ ಫಲವನ್ನೇ ಸಿದ್ಧಿಪಡಿಸ್ಕೊಳ್ಳಿ. ಹಾಗೆ ಇವತ್ತಿನ ದಿವಸ ಇನ್ನೊಂದು ಹೆಜ್ಜೆ ಮುಂದಿಡೋದಾದರೆ ಇವತ್ತು ಒಂದಷ್ಟು ಗೋಧಿ, ಒಂದಷ್ಟು ಅಕ್ಕಿ, ಒಂದಷ್ಟು ಕಡಲೆಕಾಳು. ಗೋಧಿ, ಅಕ್ಕಿ, ಕಡಲೆಕಾಳು ಈ 3 ಪದಾರ್ಥವನ್ನು ಎಲ್ಲಾದರೂ ಒಂದು ವಿಷ್ಣು ಆಲಯಕ್ಕೆ ಕೊಟ್ಟೊಂದು ಪ್ರಾರ್ಥನೆ ಮಾಡಿದ್ರೆ ಇನ್ನಷ್ಟು ಅದ್ಭುತವಾದಂಥ ಫಲವನ್ನು ತಾವು ಸಿದ್ಧಿಪಡಿಸ್ಕೊಳ್ತೀರಿ. ಇನ್ನು ವೃಶ್ಚಿಕ ರಾಶಿ. ವೃಶ್ಚಿಕ ರಾಶಿ ವೃಶ್ಚಿಕ ಲಗ್ನ. ವೃಶ್ಚಿಕ ರಾಶಿ ವೃಶ್ಚಿಕ ಲಗ್ನದಲ್ಲಿರ್ತಕ್ಕಂಥವ್ರಿಗೆ ಚಂದ್ರ ಮತ್ತು ಗುರು ಇರ್ತಕ್ಕಂಥ ಆಸ್ಥಾನ, ಬುಧ ಇರ್ತಕ್ಕಂಥ ಆಸ್ಥಾನ ಚೆನ್ನಾಗಿದ್ದು ಸ್ವಂತ ಬುದ್ಧಿ, ಸ್ವಂತ ಜ್ಞಾನದಿಂದ ಅಸಾಧ್ಯವಾದ್ದನ್ನು ಸಾಧನೆ ಮಾಡ್ಕೊಳ್ತಕ್ಕಂಥ ದಿನ. ವ್ಯಾಪಾರ ವ್ಯವಹಾರಗಳ ಕಡೆ ಗಮನ ಕೊಟ್ಟರೆ ಅಧಿಕವಾದಂತಹ ಲಾಭವನ್ನು ತಂದುಕೊಳ್ತಕ್ಕಂಥ ದಿನ. ಸಾಕಷ್ಟು ಅನುಕೂಲವನ್ನು ಸಿದ್ಧಿಪಡಿಸ್ಕೊಳ್ತಕ್ಕಂಥ ಯೋಗ ಫಲ ನಿಮ್ಮದಾದ್ರಿಂದ ಯಾವುದಕ್ಕೂ ಅಂಜಬೇಕಾದ್ದಿಲ್ಲ, ಭಯಪಡಬೇಕಾದ್ದಿಲ್ಲ. ಹಾಗೆ ಸಾಕಷ್ಟು ಫಲಗಳಲ್ಲಿ ಸಿದ್ಧಿಯಾಗುವಂಥ ಈ ಶುಭ ದಿನವಾದ್ದರಿಂದ ವೃಶ್ಚಿಕ ರಾಶಿ ವೃಶ್ಚಿಕ ಲಗ್ನದಲ್ಲಿ ಜನಿಸಿರ್ತಕ್ಕಂಥವರು ಭೂಮಿಯಿಂದಾಗಲಿ, ವ್ಯಾಪಾರದಿಂದಾಗಲಿ, ವ್ಯವಹಾರಗಳಿಂದಾಗಲಿ, ಸರ್ಕಾರಿ ಉದ್ಯಮದಲ್ಲಿದ್ದರು ಅಥವಾ ಸ್ವಂತ ಉದ್ಯೋಗ ಮಾಡ್ತಿದ್ರು ಅಥವಾ ಭೂಮಿನ ನಂಬಿ ಕೆಲಸ ಮಾಡ್ತಿದ್ರು, ಒಬ್ಬ ರೈತನಿಗೂ ಸಹಿತ ಅನುಕೂಲವನ್ನು ಸಿದ್ಧಿಪಡಿಸ್ಕೊಳ್ತಕ್ಕಂಥ ಯೋಗ ಫಲ. ಇವತ್ತಿನ ದಿವಸ ಕುಜ ಮತ್ತು ಶನಿ ಇರ್ತಕ್ಕಂಥ ಆಸ್ಥಾನವೂ ಚೆನ್ನಾಗಿರೋದ್ರಿಂದ ಇವತ್ತು ಯಾವುದೇ ಕಾಯಕವನ್ನು ಮಾಡಿದ್ರೂ ಸರಿಸುಮಾರು ಮಧ್ಯಾಹ್ನ 12 ಗಂಟೆ ಅಭಿಜಿನ್ ಲಗ್ನ ಆದ ನಂತರ ಸಾಕಷ್ಟು ಲಾಭವನ್ನು ತಂದುಕೊಳ್ತೀರಿ. ಒಳ್ಳೆಯದಾಗಲಿ, ಶುಭವಾಗಲಿ. ಇನ್ನು ಧನುರಾಶಿ. ಧನುರಾಶಿ ಧನುರ್ಲಗ್ನ. ಧನುರಾಶಿ ಧನುರ್ಲಗ್ನದಲ್ಲಿರ್ತಕ್ಕಂಥವ್ರಿಗೆ ಆರ್ಥಿಕ ಸಂಕಷ್ಟಗಳು ಒಂದಷ್ಟು ಎದುರಾಗ್ಬೋದು. ಮನಸ್ಸು ಶಾಂತಿ ಇಲ್ಲದಿರಾಗ್ಬೋದು. ನೆಮ್ಮದಿ ಅಂತಕ್ಕಂಥದ್ದು ಕಡಿಮೆ ಆಗ್ಬೋದು. ಸಣ್ಣ ಸಣ್ಣ ವಿಚಾರಕ್ಕೂ ಮನಸ್ತಾಪಗಳು ಬರ್ಬೋದು. ಜೊತೆಯಲ್ಲಿರ್ತಕ್ಕಂಥವರಿಂದಲೇ ನಿಷ್ಠೂರಕ್ಕೊಳಗಾಗ್ಬೋದು. ಏನೇ ಆದರೂ ಪ್ರಾರಂಭಿಕ ಹಂತದಲ್ಲಿ ಅಂದರೆ ಸರಿಸುಮಾರು ಮಧ್ಯಾಹ್ನ 12 ಗಂಟೆ 42 ನಿಮಿಷದವರೆಗೂ ಒಂದಿಷ್ಟು ಅಸಮಾಧಾನದ ಸನ್ನಿವೇಶ. 12 ಗಂಟೆ 42 ನಿಮಿಷ ಆದಮೇಲೆ ಒಂದಷ್ಟು ನೆಮ್ಮದಿಯನ್ನು ಕಾಣ್ತೀರಿ. ಆದರೆ ನಿಮ್ಮ ಮುಖದಲ್ಲಿರ್ತಕ್ಕಂಥ ಹಸನ್ಮುಖಿತನ, ನೀವು ನಂಬಿರ್ತಕ್ಕಂಥ ದೈವ ಅಥವಾ ನೀವು ಮಾಡುವಂಥ ಧರ್ಮದ ಕಾರ್ಯಗಳು ಇದು ಹೆಚ್ಚಿನ ಫಲಾಫಲಗಳನ್ನು ಕೊಡುವಂಥದ್ದಾಗತ್ತೆ.
ಹಾಗಾಗಿ ಇವತ್ತು ಮಧ್ಯಾಹ್ನ ಸರಿಸುಮಾರು 2 ಗಂಟೆ 20 ನಿಮಿಷದ ನಂತರ ನಿಮ್ಮ ಕೆಲಸಗಳಲ್ಲಿ ಒಂದು ಬದಲಾವಣೆ ಇದೆ. 2 ಗಂಟೆ 20 ನಿಮಿಷದ ನಂತರ ತಾವು ಏನು ಚಿಂತನೆ ಮಾಡಿದ್ರು ಅದರಿಂದ ಅಧಿಕವಾದಂತಹ ಲಾಭವನ್ನು ತಂದುಕೊಳ್ತೀರಿ. ಆದರೆ ಪ್ರಾರಂಭಿಕ ಕ್ಷಣದಲ್ಲಿ ಬಂದೊದಗುವಂಥ ಸಮಸ್ಯೆಗಳಿಂದ ಕಣ್ಣೀರು ಹಾಕುವಂಥ ಪರಿಸ್ಥಿತಿ ಎದುರಾಗ್ಬೋದು. ಜೋಪಾನ ಇರಲಿ, ಎಚ್ಚರಿಕೆ ಇರಲಿ, ಒಳ್ಳೆಯದಾಗಲಿ. ಇವತ್ತು ನೀವು ಮಾಡುವ ಕೆಲಸದಲ್ಲಿ ಬದಲಾವಣೆ ತಂದುಕೊಳ್ಬೇಕಾದ್ರೂ ಗುರು ಹಿರಿಯರ ಕೃಪಾಶೀರ್ವಾದ ನಿಮಗೆ ಬೇಕು. ಒಳ್ಳೆಯದಾಗಲಿ, ಶುಭವಾಗಲಿ. ಇನ್ನು ಮಕರ ರಾಶಿ. ಮಕರ ರಾಶಿ ಮಕರ ಲಗ್ನ. ಮಕರ ರಾಶಿ ಮಕರ ಲಗ್ನದಲ್ಲಿರ್ತಕ್ಕಂಥವ್ರಿಗೆ ಗುರುವಿನ ಅನುಗ್ರಹದಿಂದ ಇಷ್ಟಾರ್ಥವನ್ನು ಸಿದ್ಧಿಪಡಿಸ್ಕೊಳ್ತೀರಿ. ಇವತ್ತು ಚಂದ್ರ ಇರ್ತಕ್ಕಂಥ ಆಸ್ಥಾನ ಚೆನ್ನಾಗಿದೆ. ಕಾಯಕದಲ್ಲಿ ಮತ್ತಷ್ಟು ಅದ್ಭುತವಾದಂಥ ಕಾಯಕಗಳನ್ನು ಸಿದ್ಧಿಪಡಿಸ್ಕೊಳ್ತಕ್ಕಂಥ ಯೋಗಫಲ ಇದೆ. ಶನೈಶ್ಚರ ಮಂತ್ರವನ್ನು ನಿರಂತರ ಪಠನೆ ಮಾಡೋದ್ರಿಂದ ಬರ್ತಕ್ಕಂಥ ಸಂಕಷ್ಟಗಳು ದೂರ ಆಗುತ್ತೆ. ಹಣಕಾಸಿನ ಬಗ್ಗೆ ಒಂದಷ್ಟು ಜಾಗೃತಿ ಬೇಕು, ಎಚ್ಚರಿಕೆ ಬೇಕು. ಯಾವುದೇ ಕೆಲಸ ಮಾಡಬೇಕಾದರೂ ಒಳ್ಳೆ ಮನಸ್ಸಿನಿಂದಲೇ ಮಾಡಬೇಕು. ಅಂದರೆ ಸಾಧ್ಯವಾದಷ್ಟು ಧರ್ಮ ಮಾರ್ಗವನ್ನು ಅನುಸರಿಸಬೇಕು. ಇವತ್ತು ಗಣಪತಿಯನ್ನು ಪ್ರಾರ್ಥನೆ ಮಾಡಿ ವಿಷ್ಣು ದೇವಾಲಯಕ್ಕೆ ಬಂದು ತುಳಸಿಯಿಂದ ಅರ್ಚನಾ ಸಂಕಲ್ಪವನ್ನು ಮಾಡಿಸಿ. ಇದರಿಂದ ಸಾಕಷ್ಟು ಒಳ್ಳೆ ಫಲಗಳನ್ನು ಮಕರ ರಾಶಿಯವರು ಸಿದ್ಧಿಪಡಿಸ್ಕೊಳ್ತೀರಿ. ಇನ್ನು ಕುಂಭರಾಶಿ. ಕುಂಭರಾಶಿ ಕುಂಭಲಗ್ನ. ಕುಂಭರಾಶಿ ಕುಂಭಲಗ್ನದಲ್ಲಿರ್ತಕ್ಕಂಥವರು ಆರೋಗ್ಯದ ಬಗ್ಗೆ ಕಾಳಜಿ ಇಟ್ಕೊಳ್ಬೇಕು. ಮನಸ್ಸು ಬಹಳಷ್ಟು ಚಂಚಲತೆ ಇರುತ್ತೆ. ಮನಸ್ಸಲ್ಲಿರ್ತಕ್ಕಂತಹ ಉದ್ವೇಗತನ, ಒಂದಷ್ಟು ಬೇರೆ ಬೇರೆ ಥರ ಸಮಸ್ಯೆಗಳು ಅಥವಾ ತೊಂದರೆ ತಾಪತ್ರೆಗಳಾಗುವಂತಹ ಲಕ್ಷಣಗಳು, ಗ್ರಹಗತಿಗಳಲ್ಲಿ ವ್ಯತ್ಯಾಸ ಆದ್ದರಿಂದ ಆರೋಗ್ಯ, ವ್ಯವಹಾರ, ವ್ಯಾಪಾರ ಜೊತೆಗೆ ನಿಮಗೆ ಸಿಗತಕ್ಕಂಥ ಸ್ಥಾನಮಾನ, ತಾವು ಏನು ಅಂದುಕೊಂಡ್ರೋ ಆ ಕೆಲಸ ಮಂದಗತಿಯಲ್ಲಿ ಸಾಕ್ತಕ್ಕಂಥದ್ದು, ಜೊತೆಗೆ ಕುಟುಂಬದಲ್ಲಿರ್ತಕ್ಕಂತಹ ನಿಮ್ಮ ಅಣ್ಣ ತಮ್ಮಂದಿರೋ, ಅಕ್ಕ ತಂಗಿಯರೋ ಅಥವಾ ಕುಟುಂಬದ ಮಕ್ಕಳು, ಅವರಿಂದಲೇ ಒಂದಷ್ಟು ಮನಸ್ಸಿಗೆ ಸಮಾಧಾನ ಆಗುವಂಥ ಸನ್ನಿವೇಶಗಳು ಎದುರಾಗಬಹುದು. ಸಾಧ್ಯವಾದಷ್ಟು ಇಂತಹ ಪರಿಸ್ಥಿತಿ ಇದ್ದಾಗ ನೀಲಾಂಜನ ಸಮಾಭಾಸಂ ರವಿಪುತ್ರ ಮೆಮಾಗ್ರಜಂ ಛಾಯಾಮಾರ್ತಾಂಡ ಸಂಬೋಧಂ ತನ್ನ ಮಾವಿ ಶನೇಶ್ಚರಂ. ಶನೇಶ್ಚರ ಪಾದವನ್ನು ಗಟ್ಟಿ ಹಿಡಿದು ಹನುಮನ ಪ್ರಾರ್ಥನೆ ಮಾಡಿ ವಾನರ ಸೈನ್ಯಕ್ಕೆ ಏನಾದರೂ ಒಂದಿಷ್ಟು ತಿನ್ನಲಿಕ್ಕೆ ಕೋತಿಗಳಿಗೆ ಪದಾರ್ಥವನ್ನು ಹಾಕಿ, ಹಾಗೆ ಎಲ್ಲಿ ಭಾಳಷ್ಟು ನಿರ್ಜನ ಪ್ರದೇಶದಲ್ಲಿರ್ತಕ್ಕಂಥ ಪಶುಪಕ್ಷಿ ಪ್ರಾಣಿಗಳಿರ್ತಾವಲ್ಲ ಅಂತಹ ಕಡೆ ಒಂದಷ್ಟು ಆಹಾರಗಳನ್ನು ಹಾಕೋದ್ರಿಂದ ಪ್ರಾಣಿ ಪಕ್ಷಿಗಳ ಆಹಾರವನ್ನು ಸ್ವೀಕರಿಸಿದ್ರೆ ನಿಮ್ಮಲ್ಲಿರುವಂಥ ಕರ್ಮಫಲಗಳು ದೂರ ಆಗುತ್ತೆ. ಒಳ್ಳೆಯದಾಗಲಿ, ಶುಭವಾಗಲಿ. ಇನ್ನು ಮೀನರಾಶಿ. ಮೀನರಾಶಿ ಮೀನಲಗ್ನ. ಮೀನರಾಶಿ ಮೀನಲಗ್ನದಲ್ಲಿರ್ತಕ್ಕಂಥವರು ಚಂದ್ರ ಮತ್ತು ಗುರು ಇರ್ತಕ್ಕಂಥ ಆಸ್ಥಾನ, ಬುಧ ಮತ್ತು ಕೇತು ಇರ್ತಕ್ಕಂಥ ಆಸ್ಥಾನ ಚೆನ್ನಾಗಿದ್ದು ಹಣಕಾಸಿನ ಬಗ್ಗೆ ಅಪರೂಪವಾದಂತಹದ್ದನ್ನು ಸಿದ್ಧಿಪಡಿಸ್ಕೊಳ್ತೀರಿ. ಹಣಕಾಸಿನ ಬಗ್ಗೆ ತಾವು ಏನು ಚಿಂತನೆ ಮಾಡಲು ಲಾಭವೇ ಇದೆ. ಹಾಗೆ ಸಣ್ಣ ಸಣ್ಣ ವಿಚಾರಕ್ಕೂ ಮನಸ್ತಾಪ ಅಂತಕ್ಕಂಥದ್ದಿದೆ. ಆದಷ್ಟು ಧೈರ್ಯದಿಂದ ಒಂದೆಜ್ಜೆ ಮುಂದೆ ಹಾಕಿದ್ರೆ ಎಂತಹ ಅದ್ಭುತವಾದ ಫಲವನ್ನಾದರೂ ತಾವು ಶೀಘ್ರವಾಗಿ ಸಿದ್ಧಿಪಡಿಸ್ಕೊಳ್ತೀರಿ. ಹಾಗೆ ಇವತ್ತಿನ ಯೋಗದಲ್ಲಿ ಚಂದ್ರ ಚೆನ್ನಾಗಿರೋದ್ರಿಂದ, ಗುರುಬಲ ಇರೋದ್ರಿಂದ ಅಸಾಧ್ಯವಾದ್ದನ್ನು ಸಾಧನೆ ಮಾಡ್ಕೊಳ್ಬಹುದು. ಹಾಗೆ ಫಲಾಫಲಗಳನ್ನು ಸಿದ್ಧಿಪಡಿಸ್ಕೊಳ್ಬಹುದು. ತಾಯಿ ಮಹಾಲಕ್ಷ್ಮಿಯನ್ನು ಪ್ರಾರ್ಥನೆ ಮಾಡ್ತಾ ಇಷ್ಟಾರ್ಥವನ್ನು ಸಿದ್ಧಿಪಡಿಸ್ಕೊಳ್ತಕ್ಕಂಥ ಯೋಗ ಫಲ ನಿಮ್ಮದಾಗಲಿ. ಹಬ್ಬದ ಸಡಗರ ಸಂಭ್ರಮದ ಮಧ್ಯದಲ್ಲಿ ತಾಯಿ ಮಹಾಲಕ್ಷ್ಮಿಯನ್ನು ಪ್ರಾರ್ಥನೆ ಮಾಡಿ ಕುಲದೇವರ ಅನುಗ್ರಹವನ್ನು ಪಡೆದು ತಂದೆ ತಾಯಿ ಆಶೀರ್ವಾದ ಪಡೆದರೆ ಇವತ್ತು ನಿಮ್ಮ ರಾಶಿಫಲದಲ್ಲಿ ಅದ್ಭುತವಾದಂಥ ಫಲಗಳನ್ನೇ ಸಿದ್ಧಿಪಡಿಸ್ಕೊಳ್ತೀರಿ. ಒಳ್ಳೆಯದಾಗಲಿ, ಶುಭವಾಗಲಿ. ಒಂದು ಕರೆ ಸಿದ್ಧವಾಗಿದೆ, ಬನ್ನಿ ಸ್ವೀಕರಿಸೋಣ. ಹಲೋ. ನಮಸ್ತೆ ಗುರುಜಿ. ಅಮ್ಮ ನಮಸ್ತೆ. ಗುರುಜನ್ ನಮ್ಮ ಜೊತೆ ಇದ್ದಾರೆ, ಮಾತಾಡಿ ತಾಯಿ. ಹಲೋ ಹಲೋ. ನಮಸ್ತೆ ಗುರುಜಿ, ಕೋಟಿ ಕೋಟಿ ನಮಸ್ತೆ. ನಮಸ್ತೆ ತಾಯಿ, ಹೇಳಮ್ಮ. ಚೆನ್ನಾಗಿದ್ದೀರಾ ಗುರುಜಿ? ಚೆನ್ನಾಗಿದ್ದೀರಮ್ಮ, ನೀವು ಚೆನ್ನಾಗಿದ್ದೀರಾ? ಹಾ ಗುರುಜಿ, ಚೆನ್ನಾಗಿದ್ದೀನಿ. ಹೇಳಮ್ಮ. ನನ್ನ ಬಗ್ಗೆನೇ ಕೇಳಬೇಕಿತ್ತು ಗುರುಜಿ. ಹೇಳಮ್ಮ. ಮದ್ವೆ ಬಗ್ಗೆ ಕೇಳಬೇಕಿತ್ತು ಗುರುಜಿ. ಮತ್ತೆ ಭವಿಷ್ಯ ಹೇಗಿರುತ್ತೆ, ಆರೋಗ್ಯ ಸಮಸ್ಯೆ ಇದೆ ಗುರುಜಿ ಸ್ವಲ್ಪ. ಮದುವೆ ಪ್ರಯತ್ನ ಮಾಡ್ತಿದ್ದಾರಾ ಮನೆಯಲ್ಲಿ? ಹಾ ಗುರುಜಿ, ಮಾಡ್ತಾ ಇದ್ದಾರೆ. ಏನು ಓದಿದ್ಯಾ ಮಗು? ಡಿಪ್ಲೊಮಾ ಮುಗಿಸಿದ್ದೀನಿ ಗುರುಜಿ. ಜಾಬ್ ಮಾಡ್ತಾ ಇದೆಯಾ, ಮನೇಲೇ ಇದೆಯಾ? ಮನೇಲಿ ಇದ್ದೀನಿ ಗುರುಜಿ. ಈಗ ಯಾವ್ದಾದ್ರು ಹೊರ ಬಂದಿದ್ಯಾ? ಗುರುಜಿ ಕೇಳ್ತಾ ಇದ್ದಾರೆ, ಯಾವ್ದು ಕೂಡ ಬರ್ತಾ ಇಲ್ಲ. ಅಥವಾ ನಿನ್ನಿಷ್ಟದ ಪ್ರಕಾರ? ಗುರುಜಿ ಅದೇ ಸಂಬಂಧದಲ್ಲಿ ಕೇಳ್ತಾ ಇದ್ದಾರೆ ಗುರುಜಿ. ಇನ್ನು ಮನೆ ಕಟ್ತಾ ಇದೀವ, ಹಂಗಾಗಿ ನೋಡ್ತಾ ಇದ್ದೀವಿ. ಈಗ ಮನೆ ಕಟ್ಟಿ ಗೃಹಪ್ರವೇಶ ಆದ್ಮೇಲೆ ನಿನ್ ಮದುವೆನಾ? ಹಾ ಗುರುಜಿ, ಹಂಗೆ ಮಾಡೋಣ ಅನ್ಕೊಂಡಿದ್ದಾರೆ ಮನೆಯಲ್ಲಿ. ಮತ್ತೆ ಹಾಗೆ ಮಾಡಿದ್ರೆ ಬರೋ ಗಂಡುಗಳೆಲ್ಲ ಬರೋದು, ನೋಡೋದು, ಹೋಗೋದು ಇಷ್ಟೇ ಆಗತ್ತೆ. ಇಲ್ಲ ಗುರುಜಿ, ಪ್ರಯತ್ನ ಮಾಡ್ತಾ ಇರ್ತೀವಿ. ಆಗಲಿ, ಒಳ್ಳೇದಾಗಲಿ. ನಿನ್ನ ಸ್ವರತರಂಗ ಪ್ರಕಾರ ಚಂದ್ರ ಚೆನ್ನಾಗಿದ್ದಾನೆ, ಗುರುಬಲ ಇದೆ. ಪ್ರಯತ್ನ ಪಟ್ಟರೆ ಒಳ್ಳೆ ಮನೆ ಸೇರುವಂಥ ಯೋಗಫಲ ಇದೆ. ಆದರೆ ನಿನ್ನ ಮನಸ್ಸೇ ತುಂಬ ಚಂಚಲತೆ ಇರುತ್ತೆ. ನೀನೀಗ ಇಷ್ಟೊತ್ತು ಮಾತಾಡಿದಷ್ಟು ಸುಲಭನಾದಂಥ ಹೆಣ್ಣಂತೂ ಅಲ್ಲ. ಯಾಕೆಂದರೆ ಯಾವುದೂ ಇಷ್ಟು ಈಸಿಯಾಗಿ ಒಪ್ಪೋದಿಲ್ಲ. ನೀನು ಬರೋ ಪ್ರತಿಯೊಂದು ಜಾತಕಕ್ಕೂ ಮನೆಯವ್ರು ಪ್ರೆಷರ್ ಕೊಟ್ಟರು ನೀನು ಒಪ್ಪೋಳಂತೂ ಅಲ್ಲ. ಹೌದಲ್ವೋ? ನೋಡಿ, ಇಷ್ಟು ಸೌಮ್ಯವಾಗಿದೆಯಾ. ಆದರೆ ನಿನ್ನೊಳಗಡೆ ಇರ್ತಕ್ಕಂಥ ಪರಮಾತ್ಮ ಹೀಗೆ. ಆದರೆ ಒಂದು ಅದೃಷ್ಟ ಚೆನ್ನಾಗಿದೆಮ್ಮ, ನೀನು ಸ್ವಲ್ಪ ಶ್ರಮಪಟ್ಟು ಒಳ್ಳೆಯದ್ರ ಬಗ್ಗೆ ಚಿಂತನೆ ಮಾಡ್ತಾ ಅಪ್ಪ ಅಮ್ಮನಿಗೆ ಆಪ್ಷನ್ ಕೊಟ್ಟರೆ ಬರ್ತಕ್ಕಂತಹ ಫೆಬ್ರವರಿ ಮಾಘ ಮಾಸದಲ್ಲಿ ನಿನ್ನ ಮದುವೆ ಆಗುತ್ತೆ. ಯಾಕೆಂದರೆ ಮಾಘ ಮಾಸದಲ್ಲಿ ಬಹಳ ಒಳ್ಳೆಯ ಯೋಗ ಫಲ ಇದೆ. ಚಂದ್ರ ಚೆನ್ನಾಗಿದ್ದಾನೆ, ನಿನ್ನ ಸ್ವರಕ್ಕೆ ಇನ್ನಷ್ಟು ಶಕ್ತಿ ಇದೆ. ಒಳ್ಳೆಯದಾಗಲಿ, ಶುಭವಾಗಲಿ.